ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 103 ಇಂದು ಶ್ರೀ ಮಡಿವಾಳಯ್ಯಗಳ ಸಂಪಾದನೆ ಮುಂದುವರೆದ ಭಾಗ. ಉಪನ್ಯಾಸಕರು ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜು, ಧಾರವಾಡ. ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀ ಮಲ್ಲಿಕಾರ್ಜುನ್ ಹಳ್ಳಿಕೇರಿ ಅವರಿಂದ. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಅರುಹಿನ ಕುರು ಹಿಡಿದವನೀತಲಕವ ತರಿಸಿದ ಗಣಪಾಲ, ವರಗುರುಲಿಂಗ ಸುಜಂಗಮ ಸೌಖ್ಯ ಕರಪಾವನಶೀಲ. ಪರಮ ಷಡಕ್ಷರ ಪಂಚಾಕ್ಷರವೆಂಬೆರಡರಾದಿ ಮೂಲ, ಶರಣರ ಕರಮನ ಭಾವದಿಂದ ಉಪಚರಿಸಿ ಕೊಂಬಲೋಲ. ವೇದಶಾಸ್ತ್ರ ಪೌರಾಣ ನಿಗಮದದಿ ಮಥನದ ನವನೀತ, ಸಾದೇಹದೊಳಿಹ ನಾದ ಬಿಂದು ಕಳೆಗತ್ತಲತ್ತತೀತ. ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದೆನ್ನ ದಾತ, ಭೇದಿಸಲ ಗಣಿತ ಬ್ರಹ್ಮಾಂಡಗಳ ಧರಿಸುವ ಪ್ರಖ್ಯಾತ. ಭಕ್ತಿಯನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ, ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ. ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವ ರಂಗಲಿಂಗ ಸಂಗ, ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ. ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ, ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ. ಕುಲಛಲ ಮೊದಲಾದಷ್ಟ ಮದಗಳ ನೀಗಿದ ಸೈಧಾನಿ, ನೆಲ ಜಲಾಗ್ನಿ ಮರುತಂಬರಾತ್ಮ ಷಡು ತತ್ವದ ಸುಜ್ಞಾನಿ. ಭಿನ್ನ ಭಕ್ತಿತನ ಗಣ್ಯವೆಂಬ ಸದ್ಭಕ್ತ ದೇಹಿಕಾದೇಹಿ, ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ. ಚಿನ್ನ ಬಣ್ಣದಂತೆರಡರಿಯದ ಶಿವಶರಣರಲ್ಲಿ ಸ್ನೇಹಿ, ಚನ್ನ ವೀರ ಮಾಹೇಶ ನಿರಂಜನ ಜಂಗಮದಾಸೋಹಿ. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಎಲ್ಲರಿಗೂ ಶರಣಾರ್ಥಿ. ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದ ಶ್ರೀ ಮಲ್ಲಿಕಾರ್ಜುನ್ ಹಳ್ಳಿಕೇರಿ ಅವರಿಗೆ ಶರಣಾರ್ಥಿಗಳು. ಈಗ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 103 ಮಡಿವಾಳಯ್ಯಗಳ ಸಂಪಾದನೆ ಮುಂದುವರೆದ ಭಾಗ ಕುರಿತು ಉಪನ್ಯಾಸವನ್ನು ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ನನ್ನ ಭಕ್ತಿ ಹನೆಮಣೆದು ಈ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಇಲ್ಲಿ ಭಾಗವಹಿಸುತ್ತಾ ಬಂದಿರುವಂತಹ ಹಾಗೂ ಆನ್ಲೈನ್ ಮೂಲಕ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು.
ಹಿಂದಿನ ವಾರ ನಾವು ಮಡಿವಾಳ ತಂದೆಗಳ ವಚನದೊಂದಿಗೆ ಮುಕ್ತಾಯ ಮಾಡಿದ್ವಿ. ಅವರ ವಚನಗಳು ಕಂಟಿನ್ಯೂಯಸ್ ಆಗಿ 4-5 ವಚನಗಳನ್ನು ನಾವು ಇಲ್ಲಿ ನಿರ್ವಚನ ಮಾಡಿದ್ವಿ. ಅದರಲ್ಲಿ ಮರಹು ಬಂದಹುದೆಂದರಿದು ಅರಿವ ಬೆಲೆ ಮಾಡಿ ಅರಿವ ಕೊಟ್ಟು ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆನಯ್ಯ ನಾನು ಅನ್ನುವಂಥ ಸಾಲಿನೊಂದಿಗೆ ನಾವು ಹಿಂದಿನ ವಾರದ ಚಿಂತನೆಯನ್ನು ಮುಗಿಸಿದ್ವಿ. ನನಗೆ ಮರೆವೆ ಬಂದು ಆವರಿಸದಿರಲೆಂದು, ಮರೆವೆ ನನ್ನನ್ನು ಆವರಿಸಿಕೊಳ್ಳಬಾರ್ದಂತಂದು ಭಾಳ ಮೌಲ್ಯವಾಗಿರ್ತಕ್ಕಂಥ ಅರಿವು, ಅದು ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಅರಿವು, ಆ ಅರಿವನ್ನೇ ಅವ್ರಿಗೆ ಕೊಟ್ಟು, ಅರಿವಿನ ಬೆಲೆ ನಾವೇನಾದರೂ ಕೊಂಡುಕೊಳ್ಬೇಕಾಗಿತ್ತಂದ್ರೆ ಒಂದಿಷ್ಟು ಬೆಲೆ ಕೊಡ್ತೇವಲ್ಲ ಅದಕ್ಕೆ. ಹಂಗೆ ಇಲ್ಲಿ ಅರಿವಿನ ಕುರುಹಾದ ಲಿಂಗವ ಗುರುವಿನಿಂದ ಕೈಯಿಂದ ಪಡೆದುಕೊಂಡೆ ನಾನು. ಅದಕ್ಕೆ ನನ್ನ ಅರಿವು ಗುರುವಿನ ಕೈಯಾಗ ಕೊಟ್ಟು ಆ ಅರಿವಿನ ಕುರುಹನ್ನು ನಾನು ಗುರುವಿನ ಕಡೆಯಿಂದ ಪಡ್ಕೊಂಡೆ. ಗುರುವಿನಿಂದ ನಾನು ನನ್ನ ಅರಿವಿನ ಕುರುಹದ ಇಷ್ಟಲಿಂಗವನ್ನು ಪಡ್ಕೋಬೇಕು ಅನ್ನೋ ಅರಿವೇನಿತ್ತಲ್ಲ ನನಗೆ, ಭಾಳ ಜನರಿಗೆ ಅದು ಅರಿವು ಬರೋಂಗಿಲ್ಲಲ್ಲ. ಇಷ್ಟಲಿಂಗ ಬರೋದು ಯಾವಾಗ? ಗುರುವಿನ ಮುಖಾಂತರ ಇಷ್ಟಲಿಂಗ ನಮ್ಮ ಕೈಗೆ ಬರೋದು ಯಾವಾಗ? ಅದನ್ನು ನಾನು ಗುರುಮುಖೇನೆ ಪಡ್ಕೋಬೇಕನ್ನೋ ಅರಿವು ಜ್ಞಾನ ನನಗೆ ಉಂಟಾದಾಗ ಅದು ಬರ್ತೈತಲ್ಲ. ಅದು ಬರಲೇ ಇಲ್ಲ ಅಂದರೆ ಹಂಗಾರೆ ಏನು ಕೊಟ್ಟು ತಗೊಂಡು ನೀನು? ಮರಹು ಬಂದಹುದೆಂದರಿದು ಅರಿವು ಬೆಲೆ ಮಾಡಿ ಅರಿವ ಕೊಟ್ಟು ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆನಯ್ಯ ನಾನು. ಗುರುವಿನ ಕಡೆಯಿಂದ ಲಿಂಗ ಪಡ್ಕೊಂಡೆ ನಾನು. ಅದು ಸುಮ್ಮ ಪಡ್ಕೊಂಡಿಲ್ಲ, ಅದಕ್ಕೆ ಬೆಲೆ ಕೊಟ್ಟು ತೊಗೊಂಡೇನು ನಾನು. ಯಾವ ಬೆಲೆ ಕೊಟ್ಟು ತೊಗೊಂಡಿರಿ? ನನ್ನ ಅರಿವಂತಕ್ಕಂಥ ಬೆಲೆಯನ್ನು ಅರಿವ ಬೆಲೆ ಮಾಡಿ, ಅರಿವ ಬೆಲೆ ಮಾಡಿ ಆ ಅರಿವನ್ನು ಬೆಲೆ ಮಾಡಿ ಆ ಅರಿವನ್ನೇ ಬೆಲೆಯನ್ನು ಮಾಡಿ ಕೊಟ್ಟು ಅರಿವನ್ನು ಕೈ ಕೊಟ್ಟು ಮತ್ತು ನಾನು ಗುರುವಿನಿಂದ ಏನು ಪಡ್ಕೊಂಡೆ? ಲಿಂಗವನ್ನು ಪಡ್ಕೊಂಡೆ. ಹಂಗಂದ್ರೆ ನಾವಾಗಲಿ ಹೋಗಿ ಲಿಂಗ ಕೊಡ್ತೇವಲ್ಲ, ಸರಿ ಏನ್ರಿ ಅದು? ಅವ್ರು ಏನೂ ಕೊಡ್ಲಾರ್ದನ ನಾವ ಕರ್ಕರದ ಲಿಂಗ ಕೊಡ್ತೇವಲ್ಲ, ಮತ್ತು ಈ ಮಾತಿನ ಪ್ರಕಾರ ಏನಾಯ್ತು? ಅದಕ್ಕೆ ಇಷ್ಟಲಿಂಗ ದೀಕ್ಷೆ ಅನ್ನೋದು, ಇಷ್ಟಲಿಂಗದ ಅನುಗ್ರಹ ಅನ್ನೋದು, ಇದು ಸುಮ್ಮನೆ ಎಲ್ಲರಿಗೂ ಕೊಡೋದಲ್ಲ ಅಂತ ಯಾಕೆ ಅದನ್ನು ಹಿಡಿದು ಇಟ್ಕೊಂಡು ಕುಂತಿದ್ರು ಅಂದ್ರೆ, ಅವ್ರು ಅದಕ್ಕೆ ಏನಾದರೂ ಬೆಲೆ ಕೊಡ್ಬೇಕು. ಪುಕ್ಸಟ್ಟೆ ಕೊಟ್ಟಿದ್ದಕ್ಕೆ ಬೆಲೆ ಇರೋಂಗಿಲ್ಲ ಅಂತ. ಒಂದಿಷ್ಟು ಏನಾರ ಅದಕ್ಕೆ ನಾವು ಬೆಲೆ ತೊಗೊಂಡು ಕೊಡ್ಬೇಕಂತ, ಒಂದು ನಾಮಿನಲ್ ಆಗ್ಯಾರ ಸಾಂಕೇತಿಕವಾಗಿ ಅದರ ಬೆಲೆ ಬರಬೇಕಂತ. ನಾವು ಶ್ರಮಪಟ್ಟು ಅದಕ್ಕೆ ಏನಾದರೂ ಕೊಟ್ಟಿದ್ರೆ ಅದ್ರ ಬೆಲೆ ನಮಗೆ ಗೊತ್ತಿರುತ್ತಂತ. ನಾವು ಏನೂ ತ್ಯಾಗ ಮಾಡಲಾರ್ದು ನಮ್ಗೆ ಸುಖ ತಾನ ಬಂದುಬಿಟ್ಟಿತ್ತಂದ್ರೆ ಆ ಸುಖದ ಬೆಲೆ ನಮಗೆ ಗೊತ್ತಿರೋಂಗಿಲ್ಲ, ಆ ವಸ್ತುವಿನ ಬೆಲೆ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅರಿವು ಇಲ್ಲದವ್ರಿಗೆ ಅಕಸ್ಮಾತ್ ನಾವು ಲಿಂಗ ಕೊಟ್ಟಿವಿ ಅಂತೇಳಿರಿ, ಆ ಲಿಂಗದ ಬೆಲೆ ಅವ್ರಿಗೆ ಗೊತ್ತಿರಂಗಿಲ್ಲ. ಅರಿವು. ಅದಕ್ಕೆ ನಾವು ಮೊದಲು ಜನರಿಗೆ ಲಿಂಗ ಕೊಡಬೇಕಾಗಿತ್ತಂದ್ರೆ ಆ ಲಿಂಗದ ಕುರಿತು ಅರಿವು ಮೂಡಿಸ್ಬೇಕು. ನಾವು ಆ ಅರಿವು ಮೂಡಿಸ್ಬೇಕು. ಅರಿವು ಮೂಡಿಸೋ ಕೆಲಸ ನಡಿಬೇಕು. ಅರಿವು ಮೂಡಿಸಿ ಆದ ಮ್ಯಾಲ ಅವ್ರಿಗೊಂದು ಅರಿವು ಬರುತ್ತೆ. ಏನಂತ? ನಾನು ಲಿಂಗವನ್ನು ಆಯತ ಮಾಡಿಕೊಳ್ಬೇಕಂತ
ಅರಿವು ಬರುತ್ತೆ. ಆ ಅರಿವನ್ನು ಗುರುವಿನ ಹತ್ರ ಹೋಗಿ ಕೊಟ್ಟರೆ ಆ ಗುರು ಏನು ಮಾಡ್ತಾನಂದ್ರೆ ಅದನ್ನು ಕುರುಹಾಗಿ ಹೊಳ್ಳಿ ನಿಮಗೆ ಪರತ್ ಕೊಡ್ತಾನೆ. ಆ ಅರಿವನ್ನು ಗುರುವಿಗೆ ಕೊಟ್ಬಿಟ್ರೆ ಗುರು ಆ ಅರಿವನ್ನು ಇಟ್ಕೊಂಡು ಕುಂದ್ರಂಗಿಲ್ಲ. ಗುರು ಏನು ಮಾಡ್ತಾನಂದರೆ ಆ ಅರಿವನ್ನು ಕುರುಹಾಗಿ ಪರಿವರ್ತಿಸಿ ಮತ್ತು ಹೊಳ್ಳಿ ಆತನ ಕೈಯಾಗ ಕೊಡ್ತಾನಂತ. ಈ ಸಾಲು ನೋಡಿ 2 ಸಾಲು ಎಷ್ಟು ಮರವು ಬಂದಹುದೆಂದರಿದು ನನಗೆ ಮರವಿ ಬಂದಿಂದಿತ್ತು ಅನ್ನೋ ಕಾರಣಕ್ಕೆ. ಹಂಗಾರೆ ನಮಗೆ ಈ ಸಂಸಾರ ಪ್ರಪಂಚದಲ್ಲಿ ಇದ್ದುಕೊಂಡು ಆ ಪರವಸ್ತುವಿನ ಕುರಿತು ಮರಿವು ಬರಬಾರ್ದಾಗಿತ್ತಂದ್ರೆ, ನಾವು ಮರಿಬಾರ್ದಾಗಿತ್ತು, ಮಾಯಾ ವಿಲಾಸದಲ್ಲಿ ನಾವು ಮುಳುಗಬಾರ್ದಾಗಿತ್ತಂದ್ರೆ, ನಾನು ನಿಜ ವಸ್ತುವಿನ ಅರಿವು ನಮಗೆ ಆಗಬೇಕಾಗಿತ್ತು ಅಂದರೆ, ಅಥವಾ ಮರುವು ಆಗಬಾರ್ದಾಗಿತ್ತಂದ್ರೆ ನಾವು ಗುರುಮುಖೇನ ಲಿಂಗವನ್ನು ಪಡ್ಕೋಬೇಕು. ಲಿಂಗ ಬಂತು ಅಂದರೆ ಮರು ಹೋಯಿತು. ಲಿಂಗ ಬಂತು ಮರು ಹೋಯಿತು. ಅದಕ್ಕೆ ಲಿಂಗಧಾರಣೆ. ಅದಕ್ಕೆ ತಾಯಿಯ ಗರ್ಭದಲ್ಲಿದ್ದಾಗನೇ ಲಿಂಗಧಾರಣೆ. ಯಾಕಂದ್ರೆ ಗರ್ಭದಲ್ಲಿರುವ ಶಿಶುವಿಗೆ ಮರು ಆಗಬಾರ್ದು, ಆ ಪರವಸ್ತುವಿನ ಕುರಿತು ಮರು ಆಗಬಾರ್ದು. ಈ ಪ್ರಪಂಚಕ್ಕೆ ಮಾಯಾ ಪ್ರಪಂಚಕ್ಕೆ ಬಂದ ಮೇಲೆ ಅದು ಮರುವಿನಿಂದ ಈ ಪ್ರಪಂಚದಲ್ಲಿ ಮುಳುಗಬಾರ್ದು ಅನ್ನೋದಕ್ಕನ ಅದಕ್ಕೊಂದು ಮರು ಆಗದಂಗೆ ಒಂದು ದಿವ್ಯ ಔಷಧಿಯನ್ನು ಕೊಟ್ಟರು ಗುರು. ಏನು ಕೊಟ್ಟರು? ಅದು ಲಿಂಗ. ಅದಕ್ಕೆ ಸಂಸ್ಕಾರ ಇದೆ. ಲಿಂಗಧಾರಣ ಸಂಸ್ಕಾರ ಮಗು ತಾಯಿಯ ಗರ್ಭದಲ್ಲಿದ್ದಾಗನೇ 7 ವಸಂತಗಳು ತುಂಬಿದ ಮೇಲೆ ಲಿಂಗಧಾರಣೆ ಸಂಸ್ಕಾರ ನಡೀತದಲ್ಲ. ಯಾಕಂದರೆ ಇಲ್ಲಿ ಮರು ಬರಬಾರ್ದು ಅನ್ನೋಕ್ಕ. ಸಾಲು ಎಷ್ಟು ಚೆನ್ನಾಗೈತೆ ನೋಡ್ರಿ. ಹೀಗೆ ಎನ್ನರಿವ ನಾಯತದಲ್ಲಿ ನಿಲ್ಲಿಸಿ ನಿಜ ಸ್ವಾಯತವ ಮಾಡಿದನು ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣನು. ಇದನ್ನೆಲ್ಲ ಯಾರು ಮಾಡಿದರು ಅಂತ ಹೇಳಿದ್ರಂದ್ರೆ ಅವರು ಬಸವಣ್ಣವ್ರು ಕೊಟ್ಟರು ನಮಗೆ ಈ ಲಿಂಗವನ್ನು ಅನ್ನುವಂಥ. ಮಡಿವಾಳ ಮಾಚಿ ತಂದೆಗಳ ಮಾತನ್ನು, ಇಷ್ಟೆಲ್ಲ ಮಾತುಗಳನ್ನು ಮನಮುಟ್ಟಿ ಕೇಳಿದಂಥ ಪ್ರಭುದೇವರು ಏನು ಹೇಳಿದರು? ಹೀಗೆಂದು ಮಡಿವಾಳ ತಂದೆಗಳು ಭಿನ್ನಪಂಗೈಯಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ ಚಂದ ಹೇಳಿದರು. ಅರಿವು ಉದಯವಾದಲ್ಲದೆ ಮರಹು ನಷ್ಟವಾಗದು. ಬೆಳಕು ಬರಲಾರ್ದ ಕತ್ಲು ಹೋಗೋದಿಲ್ಲ. ಇದು ಭಾಳ ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್ ಸ್ಟೇಟ್ಮೆಂಟ್. ಏನು? ಅರಿವು ಉದಯವಾದಲ್ಲದೆ ಮರಹು ನಷ್ಟವಾಗದು. ಇದು ಒಂದು ಸ್ಟೇಟ್ಮೆಂಟ್. ಮರಹು ನಷ್ಟವಾದಲ್ಲದೆ ಅರಿವು ಸಯವಾಗದು. ಇಲ್ಲೈತೆ ನೋಡ್ರಿ. ಬೆಳಕು ಬಂದಾಗ ಕತ್ಲು ಹೋಗ್ತೈತಿ, ಕತ್ಲು ಹೋದ್ಮೇಲೆ ಬೆಳಕು ಬರ್ತೈತಿ. ಬೆಳಕು ಬಂದ ಮೇಲೆ ಕತ್ಲು ಹೋಗ್ತೈತಿ, ಕತ್ಲು ಹೋದ್ಮೇಲೆ ಬೆಳಕು ಬರ್ತೈತಿ. ರಾತ್ರಿ ಕತ್ಲು ಹೋತು, ಮುಂಜಾನೆ ಬೆಳಕು ಬಂತು. ಸಂಜೆಗೆ ಬೆಳಕು ಹೋತು, ಕತ್ಲು ಬಂತು. ಯಾವುದು ಮೊದಲು ಯಾವುದು ಕೊನೆ? ಇದರಲ್ಲಿ ಮೊದಲು ಬೆಳಕು ಬಂದು ಕತ್ಲ ಓಡಿಸ್ತದೋ ಅಥವಾ ಕತ್ಲು ಬಂದು ಬೆಳಕನ್ನು ಓಡಿಸ್ತದೋ? ಮತ್ತು ಸಾಯಂಕಾಲ ರೀ ಬೆಳಕು ಬಂದಮೇಲೆ ಒಳಗೆ ಕತ್ಲು ಬರಬಾರ್ದಲ್ರಿ. ಮತ್ತು ಬೆಳಕು ಹೋತಂದ್ರೆ ಏನು? ಕತ್ಲು ಬಂದಮೇಲೆ ಬೆಳಕು ಹೋಗುತ್ತೆ ರೀ. ಸಂಜೆ ಆತಲ್ಲ, ಈಗ ಬೆಳಕು ಹೋತು. ಇದರಲ್ಲಿ ಯಾವುದು ಮೊದಲು? ಹಂಗಿದು. ಅರಿವು ಉದಯವಾದಲ್ಲದೆ ಮರಹು ನಷ್ಟವಾಗದು, ಮರಹು ನಷ್ಟವಾದಲ್ಲದೆ ಅರಿವು ಸಯವಾಗದು. ಅರಿವು ಸಯವಾಗಿ ದೊರೆಕೊಂಡ ಬಳಿಕ, ಅರಿವು ಸಯವಾಗಿ ದೊರೆಕೊಂಡ ಬಳಿಕ ಗುರು ಯಾರು, ಲಿಂಗ ಯಾರು, ಆವುದು ಘನ, ಆವುದು ಕಿರಿದು ಹೇಳ?
ಪ್ರಶ್ನೆ ಮಾಡಿದರು ಅವರು. ಗುಹೇಶ್ವರ ಲಿಂಗದಲ್ಲಿ ಅರಿದು ಮರೆದು ಉಪದೇಶವ ಪಡೆದರೆ, ಅರಿದು ಮರೆದು ಉಪದೇಶವ ಪಡೆದರೆ ಮುಂದೆ ನಿಜವೆಂತೂ ಸಾಧ್ಯವಪ್ಪದು ಹೇಳ ಮಡಿವಾಳ ಮಾಚಯ್ಯ. ಇದು ಸ್ವಲ್ಪ ಅರಿವಿನ ಬಗ್ಗೆ ಮಾತಾಡಿದ್ರಲ್ಲ ಅವರು. ಪ್ರಭುದೇವರದ್ದು ಸ್ವಭಾವನೆ ಇದು. ನೀವು ಎದ್ರ ಮೇಲೆ ಮಾತಾಡ್ತೀರ ಅದನ್ನ ಹಿಡ್ಕೊಂಡು ಕುಂದಿರ್ತಾರ ಅವರು. ಇಲ್ಲಿ ಮರವು ಬಂದಹುದೆಂದರಿದು ಅರಿವ ಬೆಲೆ ಮಾಡಿ ಅಂತ ಹೇಳಿದ್ರಲ್ಲ, ಅದನ್ನ ಹಿಡ್ಕೊಂಡ್ರಿ. ಈಗ ಮರವು ಅರಿವು ಹಿಡ್ಕೊಂಡ್ಬಿಟ್ರಿ. ಈಗ ನೋಡ್ರಿ ಮಾಚಯ್ಯನವ್ರೆ, ಅಂತರಂಗದಲ್ಲಿ ಸ್ವಸ್ವರೂಪದ ಅರಿವು, ಅಂತರಂಗದಲ್ಲಿ ಸ್ವಸ್ವರೂಪದ ಅರಿವು ಅದು ಉದಯವಾಗದಿದ್ದರೆ, ಎದರ ಅರಿವು ಉದಯ ಆಗ್ಬೇಕು ನಮಗೆ? ಅರಿವು ಅನ್ನೋದು ಎದರ ಅರಿವು? ನನಗೆ ಹೊಟ್ಟೆ ಹಸ್ತತಿ ಅಂತ ತಿಳಿತೈತಲ್ಲ ಅದು ಅರಿವನು. ಹೊಟ್ಟೆ ತುಂಬತನ ಅಂತ ಅನ್ನೋದು ಅದು ಅರಿವನು. ನಿದ್ದೆ ಬಂದೈತೆ ನನಗಂತ ಅನ್ನಿಸ್ತೈತಲ್ಲ ಅದು ಅರಿವನು. ನನಗಿಲ್ಲಿ ಹೋಗ್ಬೇಕಂತ ಅನ್ಸಾಕತೈತಲ್ಲ ಅದು ಅರಿವನು. ಅದು ನಿಜ ಜೀವನದಲ್ಲಿ ನಡೀತಕ್ಕಂಥ ಸಾಮಾನ್ಯ ಕ್ರಿಯೆಗಳು, ನಮ್ಮ ಅಷ್ಟೇ. ಅರಿವು ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನು ಅಂತಂದರೆ, ತನ್ನ ಸ್ವಸ್ವರೂಪದ ಅರಿವು ಯಾರಿಗಾಗಿರುತ್ತೋ ಅದು ಅರಿವು. ಇನ್ನುಳಿದ ಅರಿವು ನಮಗೆ ಅದ ಇದೆ. ನಮ್ಮ ಮನೆ ಎಲ್ಲಿ ಐತಿ ಅರಿವು ಐತಿಲ್ಲ ನಮಗೆ ಐತಿ. ನಮ್ಮೂರು ಯಾವ ಅರಿವು ಐತಿಲ್ಲ ನಮಗೆ ಅರಿವು ಐತಿ. ನಾ ಯಾರಂತ ಅರಿವು ಐತಿಲ್ಲ. ಯಾರಂದ್ರೆ ಇದ್ರ ಅರ್ಥ ಭೌತಿಕವಾಗಿ ನಾ ಯಾರಂತ ಐತಿಲ್ಲ, ಯಾರ ಮನುಷ್ಯ ಅಂತ ಅರಿವು ಐತಿಲ್ಲ ಐತಿ. ನಾ ಏನು ಉದ್ಯೋಗ ಮಾಡ್ತೇನೆ ಅನ್ನೋ ಅರಿವು ಐತಿಲ್ಲ. ಈ ಅರಿವು ಅಲ್ಲ ನಾ ಹೇಳಕತ್ತಿದ್ದು, ಶರಣರು ಹೇಳಕತ್ತಿದ್ದು. ಅರಿವು ಅಂದರೆ ತನ್ನ ಸ್ವಸ್ವರೂಪದ ಅರಿವು ಯಾರಿಗೈತೆ ಅದು ಅರಿವು. ಸ್ವರೂಪದ ಅರಿವು ಆಗ್ಬೇಕು. ಅಂತರಂಗದ ಸ್ವಸ್ವರೂಪದ ಅರಿವಾಗಿರಬೇಕು. ನಾನಾರು ಅಂದ್ಗಳ ಬಹಿರಂಗದ ನಾನಾರು ಅಲ್ಲ. ನಾನು ಯಾರು ಅಂದ್ಗಳ ನಾ ಇಂಥವ, ಇಂಥವ್ರ ಮನೆಯವ, ಇಂಥವ್ರ ಮಗ, ಹೌದಾ, ಇಂಥವ್ರ ಇದು, ಇಂಥ ಉದ್ಯೋಗ ಮಾಡವ, ಇಂಥ ಊರಾಗಿರವ, ಇದು ನಾನಾರು. ಇದು ಬಹಿರಂಗದ ನಾನಾರು. ಅಂತರಂಗದ ನಾನಾರು ಬೇಕಲ್ರಿ. ಈ ಸ್ವಸ್ವರೂಪದ ಅರಿವು ಉದಯವಾಗದಿದ್ದರೆ ಇದು ಎಲ್ಲಿ ತನಕ ನಮಗೆ ಹೊಳೆಯಂಗಿಲ್ಲ. ಆವಾಗ ತನುಭಾವ ನೋಡ್ರಿ, ಈ ಶರೀರವೇ ನಾನು ಅನ್ನೋ ಭಾವ ನಷ್ಟ ಆಗೋದಿಲ್ಲ ಅಂತ. ನಷ್ಟ ಆಗೋದಿಲ್ಲ ಅಂದರೆ ತನುವೇ ತಾನೆಂಬ ಮರಿವು ನಾವು ಮರ್ತ್ಕೊಂಡು ಬಿಟ್ಟೇವಲ್ಲ. ಈಗ ನಾನೇ ಶರೀರ ಅಂತ ನಾವು ಅಂದ್ಕೊಂಡೇವಲ್ಲ, ಅದು ಸತ್ಯ ಅಲ್ಲ. ಅದು ನಿಜ ಸತ್ಯ ಅಲ್ಲ. ನಿಜ ಸತ್ಯವೇನೋ ನನ್ನ ಶರೀರ ಬೇರೆ ನಾನು ಬೇರೆ ಅನ್ನೋದು ನಿಜ ಸತ್ಯ. ಆ ನಿಜ ಸತ್ಯವನ್ನು ಮರ್ತು ಬಿಟ್ಟೇವು ನಾವು. ನಾನೇನು ಶರೀರ, ನಾನೇ ಶರೀರ ಅಂದ್ಕೊಂಡಿದ್ದು ಮರಿವು. ಈ ಮರಿವು ನೋಡ್ರಿ, ನಾ ಹೇಳ್ತೇನೆ, ಈ ಮರಿವು ನಷ್ಟ ಆಗ್ಬೇಕು, ನಮಗೆ ನಾಶ ಆಗ್ಬೇಕು, ಇಲ್ಲದಂಗೆ ಆಗ್ಬೇಕು. ಏನಂತ ಆಗ್ಬೇಕು? ನಾನು ಬೇರೆ, ನಾನು ಯಾವ ತನುವನ್ನು ಆಶ್ರಯಿಸಿಕೊಂಡಿದ್ದೇನೋ ಆ ತನು ಬೇರೆ. ನಾನನ್ನೋದು ಸ್ವಸ್ವರೂಪದ ಅರಿವು. ಈ ಶರೀರ ಕಣ್ಣಿಗೆ ಕಾಣೋದು ಆ ಅರಿವು ಯಾವುದನ್ನು ಆಶ್ರಯ ಮಾಡಿಕೊಂಡಿದ್ದು ಅದು ಶರೀರ. ಅದು ಶರೀರ. ಇದನ್ನು ಮರ್ತು ಬಿಟ್ಟಿದ್ವಿ ಅಂದ್ರೆ ನಾವು ನೋಡ್ರಿ, ಅದೇನು? ಅದೇ ಮರುಹು. ಯಾವುದು ಮರುಹು? ನಿಮ್ಮ ನೆನೆದಾಗಲೇ ಉದಯ, ಮರೆದಾಗಲೇ ಅಸ್ತಮಾನ. ಏನು ಮರ್ತ್ವಿ, ಏನು ನೆನೆದ್ವಿ? ಆ ಮಹಾಘನ ವಸ್ತುವೇ ನಾನು. ಆ ಮಹಾಘನ ವಸ್ತುವಿನಿಂದ ನಾನು ಭಿನ್ನಾಗಿ ಬಂದೇನೆ. ನಾನು ಆ ಮಹಾಘನ ವಸ್ತುವಿನ ಜೊತೆಗೇ ಸೇರ್ಬೇಕಂತಕ್ಕಂಥ ಸದಾ ಜ್ಞಾನದಲ್ಲಿ ಆ ಮಗ್ನತೆಯಲ್ಲಿ ಇರ್ತೇವಲ್ಲ, ಅದು ನೆನಹು, ನಿಮ್ಮ ನೆನಹು. ಅದನ್ನು ಮರ್ತು ಬಿಟ್ಟಿವಿ ಅಂದ್ರೆ, ಆ ಮಹಾಪರಸ್ಪರ ವಸ್ತುವನ್ನು ಮರ್ತು ನಾ ಎಲ್ಲಿಂದ ಬಂದೇನಿ, ನಾ ಎಲ್ಲಿ ಸೇರ್ಬೇಕು ಅನ್ನೋದು ಮರ್ತೇನು ಹೋದೇವಲ್ಲ, ಅದು ಅಸ್ತಮಾನ. ಅಲ್ಲಿ ಬದುಕಿಗೆ ಅರ್ಥ ಇಲ್ಲ. ನಾವು ಇದೇ ಜಂಜಾಟದಲ್ಲಿ ಇರ್ತೇವೆ. ಅದಕ್ಕೆ ಅವ್ರು ಸ್ಪಷ್ಟ ಹೇಳಕತ್ತಾರ, ಈ ಸ್ವಸ್ವರೂಪದ ಜ್ಞಾನ, ಈ ಅರಿವು ಆಗದ ಹೊರತು ತನು ತಾನೆಂಬ ಭಾವ ನಾಶವಾಗದು. ಈ ಅರಿವನ್ನು ಸದಾ ಜಾಗೃತವಾಗಿ ಇಟ್ಕೊಳ್ಳುವಂಥ ಕ್ರಿಯೆಯಲ್ಲಿ ನಾವು ತೊಡಕೊಂಡಿರಬೇಕು. ಈ ಅರಿವನ್ನು ಸದಾ ಜಾಗೃತವಾಗಿ ಇಟ್ಕೊಳ್ಳುವಂಥ ಕ್ರಿಯೆಯಲ್ಲಿರ್ಬೇಕು ನಾವು. ಅದು ಎಂದೂ ಮರು ಆಗದಂಗೆ. ಈಗ ಹಾಂಗೆ ಇಂಥವೇನ್ರಿ ಹೇಳುವಾಗಟ್ಟು ನಮ್ಗೆ ಅರಿವು ಆಕತ್ರಿ, ಕೇಳುವಾಗ ಅಷ್ಟು ಅರಿವು ಆಕತ್ರಿ. ಹೇಳಿದ ಮೇಲೆ, ಕೇಳಿದ ಮೇಲೆ, ಇದು ಮುಗಿದ ಮೇಲೆ
ಹೇಳೋರು ಮರಿತಾರೆ, ಕೇಳೋರು ಮರಿತಾರೆ, ಮತ್ತು ನಮ್ಮ ಜಂಜಾಟದಾಗ ನಾವು ಬಿದ್ದಿರ್ತೀವಿ. ಇದು ಆಗಬಾರ್ದು. ಮತ್ತು ನಮ್ಮ ಜಂಜಾಟದಾಗ ಇದು ಮುಗಿದು ಪುರ್ಸತ್ತಿಲ್ಲ, ನಮ್ಮ ಕೆಲಸಕ್ಕೆ ನಾವು, ನಿಮ್ಮ ಕೆಲಸಕ್ಕೆ ನೀವು, ಮತ್ತು ಅದೇ ಭಾವದಲ್ಲಿರ್ತೇವೆ. ಇದು ಆಗಕೂಡದು. ಆ ಮರವೇ ನಾಶವಾಗದಿದ್ದರೆ, ಯಾವ ಮರವು ಈ ತನು ಬೇರೆ, ತನುವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಆ ಪರಾತ್ಪರ ವಸ್ತುವಿನ ಪರಮ ಚೈತನ್ಯ ಇದೇನು ಒಳಗದಲ್ಲ ಅದು ಬೇರೆ ಅನ್ನೋದನ್ನು ಮರ್ತು ಬಿಟ್ಟಿದ್ರೆ ಅದು ಮರುವಲ್ಲ. ಆ ಮರು ನಾಶವಾಗದಿದ್ದರೆ ಅಂದರೆ ಅರಿವು ಉದಯವಾಗದಿದ್ದರೆ ಆ ಅರಿವು ಅಳವಡದು. ಕತ್ಲ ಹೋಗದಿದ್ದರೆ ಅದು ಬೆಳಕು ಬರುವುದಿಲ್ಲ. ಬೆಳಕು ಬರದ ಹೊರತು ಕತ್ಲು ಹೋಗೋದಿಲ್ಲ. ಇದು ಒಳ್ಳೆ ನ್ಯಾಯ ಆಗ್ತದೆ. ನಾವೇನಂದ್ವಿ, ಬೆಳಕು ಬಂದ್ರೆ ಕತ್ಲು ಹೋಗಿಬಿಡ್ತೈತೆ ಅಂದ್ವಿ. ಇಲ್ಲೇನು ಹೇಳಕತ್ತಾರ, ಕತ್ಲು ಹೋಗದ ಬೆಳಕು ಬರೋದಿಲ್ಲ. ಬೆಳಕು ಬರದ ಯಾವುದು ಮೊದಲು ಯಾವುದು ನಂತರ ಅನ್ನೋದನ್ನು ನಿರ್ಣಯಿಸೋದು ಭಾಳ ಕಷ್ಟ. ಅರಿವು ಸಹಜವಾಗಿ ನೋಡ್ರಿ, ಇಲ್ಲಿ ಇವೆರಡು ಭಿನ್ನ ಕ್ರಿಯೆಗಳಲ್ಲಿ ಗೊತ್ತಿರಲಿ ನಿಮಗೆ. ಇವು ಏಕಕಾಲಕ್ಕೆ ಒಂದೇ ಸಮನಾಗಿ ನಡೀತಕ್ಕಂಥ ಕ್ರಿಯೆಗಳಿವು. ಒಂದಾದ್ಮೇಲೆ ಒಂದು ಆಗೋದಲ್ಲಿದು, ಒಂದಾದ್ಮೇಲೆ ಒಂದು ಆಗೋದಲ್ಲಿದು. ಏಕಕಾಲಕ್ಕೆ ಎರಡು ಕ್ರಿಯೆಗಳು ಸೈಮಲ್ಟೇನಿಯಸ್ ಆಗಿ ನಡೀತಕ್ಕಂಥ ಆ್ಯಕ್ಷನ್ಸ್ ಇವು. ಈಗ ಬೆಳಕು ಬಂತ್ರಿ, ಇನ್ನೇನೊಂದು ಸ್ವಲ್ಪ ಹೊತ್ತಿಗೆ ಕತ್ಲು ಹೋಕೈತ್ರಿ ಅನ್ನಂಗಿಲ್ಲ. ತಿಳಿತಿಲ್ರಿ? ಈಗ ಬೆಳಕು ಬಂತ್ರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕತ್ಲು ಹೋಕೈತ್ರಿ ಅನ್ನಂಗಿಲ್ಲ. ಈಗ ಕತ್ಲು ಬಂತ್ರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಕು ಹೊಕ್ಕೈತ್ರಿ ಅನ್ನಂಗಿಲ್ಲ. ಬೆಳಕು ಬಂದು ಕುಂತು ಎಷ್ಟೊತ್ತಿನ ಮೇಲೆ ಕತ್ಲು ಹೋಗಂಗಿಲ್ಲ, ಕತ್ಲು ಬಂದು ಕುಂತು ಎಷ್ಟೊತ್ತಿನ ಮೇಲೆ ಬೆಳಕು ಹೋಗಂಗಿಲ್ಲ. ಎರಡು ಸೈಮಲ್ಟೇನಿಯಸ್ಲಿ ನಡೀತಕ್ಕಂಥ ಕ್ರಿಯೆಗಳಿವು. ಇದನ್ನು ಅದು ವೇಟ್ ಮಾಡೋದಿಲ್ಲ, ಅದನ್ನು ಇದು ವೇಟ್ ಮಾಡೋದಿಲ್ಲ, ಕಾಯೋದಿಲ್ಲ. ಇಲ್ಲಿ ಪರಸ್ಪರ ಕಾಯುವಿಕೆ ಇಲ್ಲ. ಹಿಂಗೆ ಹೋಗಿದ್ದು ಗೊತ್ತಾಗೋದಿಲ್ಲ, ಹಿಂಗೆ ಬಂದಿದ್ದು ಗೊತ್ತಾಗೋದಿಲ್ಲ. ಬೆಳಕು ಬಂದಿದ್ದು ಗೊತ್ತಾಗೋದಿಲ್ಲ, ಕತ್ಲು ಹೋಗಿದ್ದು ಗೊತ್ತಾಗೋದಿಲ್ಲ, ಕತ್ಲು ಬಂದಿದ್ದು ಗೊತ್ತಾಗೋದಿಲ್ಲ, ಬೆಳಕು ಹೋಗಿದ್ದು ಗೊತ್ತಾಗೋದಿಲ್ಲ. ಇವೆರಡು ಭಿನ್ನ ಕ್ರಿಯೆಗಳಲ್ಲ, ಗೊತ್ತಿರಲಿ ಇದು. ಇವೆರಡು ಭಿನ್ನ ಕ್ರಿಯೆಗಳಲ್ಲ. ಎರಡು ಇದು ಬೇರೆ ಅದು ಬೇರೆ ಕ್ರಿಯೆ ಅಲ್ಲ, ಏಕಕಾಲಕ್ಕೆ ನಡೆಯುವಂಥ ಕ್ರಿಯೆ ಇದು. ಅಂದರೆ ನಮಗೆ ಆ ಜ್ಞಾನ ಹೊಳೆದು ಬಿಡುತ್ತಂತೇಳಿರಿ, ಆ ಅರಿವು ನಮಗೆ ಹೊಳೆದು ಬಿಡುತ್ತಂತೇಳಿರಿ. ಆ ಕ್ಷಣದಲ್ಲಿ, ಆ ಮೊಮೆಂಟ್ನಲ್ಲಿ, ಒಂದು ಕ್ಷಣಾರ್ಧದಲ್ಲಿ ಒಂದೇನೋ ಅರಿವು ಆಯ್ತು ನಮಗೆ ಅಂತೇಳಿರಿ. ಆ ಕ್ಷಣಕ್ಕೇ ಅಲ್ಲಿವರೆಗಿರ್ತಕ್ಕಂಥ ಮರು ಏನಿತ್ತಲ್ಲ ನಮಗೆ, ಅದು ಹೋಗಿಬಿಡ್ತೈತಿ. ಹುಡುಕಾಡಿದ್ರೂ ಸಿಗೋದಿಲ್ಲ ಅದು. ನಾ ಎಷ್ಟು ಬಡ್ಕೊಂಡೆಲ್ಲ, ಎಷ್ಟು ನಾವು 15 ಗಂಟೆ ಗುದ್ದಾಡಿದ್ನೆಲ್ಲ, ಇದು ನನಗೆ ಹೊಳೆದಿದ್ದೇ ಇಲ್ಲಲ್ಲ, ನನಗಿದು ಹೊಳೆದಿದ್ದೇ ಇಲ್ಲ ಅನ್ಕೋತ ಕುಂದಿರ್ತೇವೆ. ಏನೋ ಒಂದು ವಿಚಾರದಾಗಿದ್ದಾಗ, ನಮ್ಗೆ ದಾರಿ ಸಿಗಲ್ದಾಗ, ಒಂದೇನೋ ನಮಗೆ ಒಂದು ದಾರಿ ಸುಳು ಹೊಳಿತಂತೇಳಿರಿ. ಒಮ್ಮೆ ನಮಗೆ ಏನಾಗುತ್ತೆ ಗೊತ್ತೇನ್ರಿ, ಆ ಯಾವುದೋ ಒಂದು ಸಮಸ್ಯೆ ಅಗಾಧವಾಗಿದ್ದದ್ದು ಒಮ್ಮೆ ಹೋಗಿಬಿಡ್ತೈತಲ್ಲ, ಆ ಸಮಸ್ಯೆ ಇಲ್ದಂಗೆ ಆಗಿಬಿಡ್ತೈತೆ. ಆ ಕ್ಷಣಕ್ಕೆ ಇಲ್ದಂಗೆ ಆಗಿಬಿಡ್ತೈತೆ ಆ ಸಮಸ್ಯೆ ಒಂದು ಕ್ಷಣದಲ್ಲಿ. ಅರಿವು ಅಂದ್ರೆ ಹಂಗದು, ಅದೊಂದು ಸಣ್ಣ ಸ್ಪಾರ್ಕ್. ಅದು ಆ ಸ್ಪಾರ್ಕ್ನಿಂದ ಏನಾಗಿಬಿಡ್ತೈತೆ ಅಂದರೆ, ಎಷ್ಟೇ ಅಗಾಧವಾದ ಕತ್ಲೈತಂದ್ರೂ ಹೋಗಿಬಿಡ್ತೈತೆ ಅದು ತಕ್ಷಣಕ್ಕನ, ಆ ಕ್ಷಣಕ್ಕನ ಹೋಗಿಬಿಡ್ತೈತೆ ಅರಿವು. ಇವೆರಡು ಭಿನ್ನ ಕ್ರಿಯೆಗಳಲ್ಲ, ಇವು ಅಭಿನ್ನ ಕ್ರಿಯೆಗಳು, ಒಂದಕ್ಕೊಂದು ಪೂರಕವಾಗಿರುವಂಥ ಕ್ರಿಯೆಗಳಿವು. ಅಭಿನ್ನ ಕ್ರಿಯೆಗಳು ಒಂದೇ ಅದಾವಿವು. ಅರಿವು ಮತ್ತು ಮರೆವು ಒಂದೇ ಅದಾವಂತ ನೋಡ್ರಿ, ಮಜಾ ಆಯ್ತಿದು. ಒಂದೇ ಕ್ರಿಯೆ ಇದು. ಆವುದು ಮುಂದು ಆವುದು ಹಿಂದೆಂದು ಹೇಳಲಾಗದು, ಗೊತ್ತಿರಲಿ ನಿಮಗೆ. ಯಾವುದು ಮುಂದೆ ಯಾವ್ದು ಹಿಂದಂತ ಹೇಳಲಿಕ್ಕೆ ಬರೋದಿಲ್ಲ. ಹೌದಾ? ಗಿಡ ಮೊದಲು, ಬೀಜ ಮೊದಲು. ಹೌದಾ? ಬೀಜ ವೃಕ್ಷ ನ್ಯಾಯ ಇದ್ದಂಗೆ ಇದು ಒಂದು ಬೀಜ ವೃಕ್ಷ ನ್ಯಾಯ. ತಮಾಷೆ ಹೇಳ್ತಾರೆ ನೋಡ್ರಿ, ತಮಾಷೆಗೆ ಮದುವೆ ಆಗಲಾರ್ದ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡಲಾರ್ದ ಮದುವೆ ಆಗಂಗಿಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಇವಂಗೆ ಯಾವ ಔಷಧ ಇಲ್ರಿ, ಗುಳಿಗಿಲ್ರಿ, ಇವ್ ಆರಾಮಾಗ್ಬೇಕಂದ್ರೆ ಇವಂಗೆ ಮದುವೆ ಮಾಡಿಬಿಡ್ರಿ ಅಂತಾರೆ. ಒಂದು ಕನ್ಯಾ ಕೊಡೋರು ರೆಡಿ ಅದಾರ್ರಿ, ನೀವು ಹುಚ್ಚು ಬಿಡಿಸೋಂಬಂದ್ಬಿಟ್ರೆ ಸದ್ಯಕ್ಕೆ ಕನ್ಯಾ ಕೊಡ್ತೇವೆ ಅಂತಾರೆ. ಆಗೋದು ಯಾವಾಗದು? ಸುಮ್ಮನೆ ತಮಾಷೆಗಿದೆ ಅಷ್ಟೇ. ಆಗೋದು ಯಾವಾಗದು? ಹಿಂಗೆದು ಹಿಂದೆಂದು ಮುಂದೆಂದು, ಯಾವುದು ಹಿಂದೆ ಯಾವುದು ಮುಂದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಆ ಅರಿದ ಅರಿವು
ಬರೀ ಅರಿವಾಗಿ ಉಳಿದರೆ ಅರ್ಥವಿಲ್ಲ. ಆ ಅರಿತಂತ ಅರಿವು ಬರೀ ಅರಿವಾಗಿ ಉಳಿತಂದ್ರೆ ಅದಕ್ಕೆ ಅರ್ಥ ಇಲ್ಲ. ಅದೇನಾಗಬೇಕು? ಆ ಅರಿವು ಅನುಭವವಾಗಬೇಕು. ಈ ವಚನದ ಅರ್ಥ ಅರಿವು ಅನುಭವ ಆಗಬೇಕು. ಎಂಥ ಅನುಭವ? ತನ್ನ ಸ್ವಸ್ವರೂಪದ ಅರಿವು ತಾನೇ ತಾನಾಗಿ ಅರಿವು ಅದು ಅನುಭವ ಆದಾಗ ಆ ಅನುಭವಕ್ಕೆ ಬರಬೇಕದು. ಹೌದು, ನಾನು ಆ ಪರವಸ್ತುವಿನ ಒಂದು ಭಾಗವಾಗಿ ನಾನು ಬಂದಿದ್ದೇನಿಲ್ಲೇ, ಆ ಪರವಸ್ತುವಿನ ಕೊಡುವುದೇ ನನ್ನ ಮೂಲ ಉದ್ದೇಶ ಅನ್ನೋ ಅರಿವು ಅನುಭವಕ್ಕೆ ಬರಬೇಕದು. ಈಗ ನಮಗೆ ಅರಿವು ಬಂತು. ಏನು ಬಂತು ರೀ? ನಮ್ಮಲ್ಲಿರುವ ಆತ್ಮಚೈತನ್ಯ ಏನಾಯ್ತು? ಆ ಪರಾತ್ಪರ ವಸ್ತುವಿನ ಒಂದು ಭಾಗ ಅಂತ ಅರಿವು ಬಂತು. ಏನು ಮಾಡೋದು ತೊಗೊಂಡಿದ್ದಾನೆ? ಇದು ಅನುಭವಕ್ಕೆ ಬರಬೇಕಲ್ಲ. ತಿಳ್ಕೊಂಡಿವಿ. ಈಗ ಅರಿವಾತಿಲ್ಲ. ಈಗ ಗ್ರಂಥಸ್ಥ ರೂಪದಲ್ಲಿ ನಾನು ಓದಿದೆ, ನೀವು ಹೇಳಿದ್ರಿ, ನಾವು ತಿಳ್ಕೊಂಡ್ವಿ. ಹೌದ್ರಿ, ಅರಿವ ನಮಗೆ ಅರ್ಥ ಆತಿ. ಏನಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮಚೈತನ್ಯ ಪರವಸ್ತುವಿನ ಅಂದಾಂಶ. ಈ ಶರೀರ ತಾನಲ್ಲ, ಈ ಶರೀರ ಭೌತಿಕವಾಗಿರೋದು. ಈ ಶರೀರಕ್ಕೆ ಆಶ್ರಯ ಕೊಟ್ಟಿದ್ದು ಈ ಆತ್ಮಚೈತನ್ಯ ನಿರಾಕಾರ ವಸ್ತುವಿನ ಆತ್ಮಚೈತನ್ಯಕ್ಕೆ ಈ ಶರೀರ ಆಶ್ರಯ ಕೊಟ್ಟೈತಿ. ಈ ಶರೀರ ಬೇರೆ, ಈ ಚೈತನ್ಯನೇ ಬೇರೆ ಅನ್ನುವಂಥ ಎಲ್ಲ ನಮಗೆ ಅರಿವಾತು. ಬರೀ ಅರಿವಾತು, ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅದು ಆ ಭಾವದಲ್ಲಿ ನಾವು ಸಮರಸದಿಂದ ಇರಲಿಲ್ಲ ಅಂದ್ರೆ, ಹೌದು ಅದು ನನ್ನ ಮೂಲ ವಸ್ತು, ಆ ಮೂಲ ವಸ್ತುವಿನ ಜೊತೆ ನಾನು ಸೇರಬೇಕು, ಇವೆಲ್ಲ ಕ್ಷಣಿಕ ಸಂಸಾರ ಜಂಜಟಗಳಲ್ಲಿ ಇರಬಾರ್ದು ನಾನು, ಇದೆಲ್ಲ ಜ್ಞಾನ ಬಂತು, ನಮಗೆ ಜ್ಞಾನ ಬಂತು. ಆದರೆ ಆ ಜ್ಞಾನದಂತೆ ನಾನು ಕ್ರಿಯೆ ಮಾಡ್ದೇನೆ ಅದನ್ನು ಅನುಭವಕ್ಕೆ ತರಲಾದ ಇದ್ನಂದ್ರೆ ಏನರ್ಥ? ಅದು ಏನರ್ಥ? ಬೆನ್ನಿಗೆ ಕುಂಬಳಕಾಯಿ ಕಟ್ಕೊಂಡು, ಯಾವುದದು ಇದ್ರ ಕುಂಬಳಕಾಯಿ ಕಟ್ಕೊಂಡು ನೀರಿಗೆ ಬಿದ್ದರೆ ನಾವು ಮುಣಗಂಗಿಲ್ಲ ಅಂತ ಅನುಭವಕ್ಕೆ ಬಂತು, ಅರಿವಾತು. ಕಟ್ಕೊಳ್ಳಿಲ್ಲ, ನೀರಿಗೆ ಬೀಳಲಿಲ್ಲ, ತಿಳಿದೈತೆ ನಮಗೆ. ಇದನ್ನ ಕಟ್ಕೊಂಡು ನೀವು ಟೈರ್ ಟ್ಯೂಬ್ ಕಟ್ಕೊಂಡು ನೀವು ನೀರಿಗೆ ಬಿದ್ದರೆ ನಿಮ್ಮನ್ನು ಎಂದೂ ಮುಣಗಸಂಗಿಲ್ಲ, ಇದು ಬೇಕಾದಂಗೆ ಈಸಾಡ್ಬೋದು ಅನ್ನೋದು ಅರಿವು ಬಂತು. ಈಸ್ಬೇಕು, ಈಸಲಿಲ್ಲ, ಹಂಗೆ ತಿಳ್ಕೊಂಡ್ವಿ. ಮತ್ತು ಈಸಿ ಅನುಭವಿಸ್ಬೇಕಲ್ಲ ಅದನ್ನು. ಆ ನೀರಿಗೆ ಬಿದ್ದು ಈಸಿ ಅನುಭವಿಸ್ಬೇಕಲ್ಲ. ಏನೂ ಇಲ್ಲ, ನೀನು ಆರಾಮ ಈಸು, ಆನಂದ ಪಡಿ ಅಂತ ಹೇಳಿ ಎಲ್ಲ ಹೇಳಿದ ಮೇಲೂ ಅದು ಅನುಭವಕ್ಕೆ, ಅದು ಅರಿವಿಗೆ ಬಂದ ಮೇಲೂ ಅದನ್ನು ಕ್ರಿಯೆಗೆ ಒಳಪಡಿಸಿ ಅದನ್ನು ಅನುಭವಿಸ್ದೆ ಹೋದ್ರೆ ಏನು ಬಂತದು? ಇಟ್ ಈಸ್ ಮೀನಿಂಗ್ಲೆಸ್, ಪ್ಯೂರ್ ವೇಸ್ಟ್. ಹಂಗೆ ಹೇಳ್ತಾರೆ ಇಲ್ಲಿ. ಅರಿವು ಅನುಭವವಾಗಿ ತನ್ನ ಸ್ವಸ್ವರೂಪದ ಅರಿವು ತಾನೇ ತಾನಾಗಿ ಅರಿವು ಅನುಭವ ಆದಾಗ ಅಲ್ಲಿ ತನ್ನ ನಿಜದಲ್ಲಿ ತಾನೊಂದಾಗಿ ಅಭಿನ್ನತೆ ಅಳವಡುವುದು. ಆ ಅಭಿನ್ನತೆ ಅಳವಡ್ಬೇಕಂದ್ರೆ ನಾವು ಆ ಕ್ರಿಯೆಯಲ್ಲಿ ಆ ಅನುಭವದಲ್ಲಿ ಇರಬೇಕಾಗತ್ತಾ. ಇಲ್ಲಾಂದ್ರೆ ಉಪಯೋಗ ಇಲ್ಲ. ಬರೀ ತಿಳ್ಕೊಂಡ್ವಿ ಹುಬ್ಬಳ್ಳಿ ಇಲ್ಲಿಂದ 20 ಕಿಲೋಮೀಟ್ರ್ ಐತೆ ಅಂತ ತಿಳ್ಕೊಂಡ್ವಿ, ಬೆಂಗಳೂರು ಇಲ್ಲಿಂದ 400 ಕಿಲೋಮೀಟ್ರ್ ಐತೆ ಅಂತ ತಿಳ್ಕೊಂಡ್ವಿ, ಬೆಂಗಳೂರಿಗೆ ಹೋಗಕ್ಕೆ ಪ್ಲೇನ್ ಐತಿ, ಬಸ್ ಐತಿ, ಆಮೇಲೆ ಮತ್ತೇನೋ ಅದಾವು ಅಂತೆಲ್ಲ ತಿಳ್ಕೊಂಡ್ವಿ, ಅದಕ್ಕೆ ಇಷ್ಟು ಖರ್ಚು ಆಕೈತೆ ಅಂತ ತಿಳ್ಕೊಂಡ್ವಿ. ಜ್ಞಾನ ಎಲ್ಲ ರಗಡ್ ಬಂತು ಅದ್ರ ಬಗ್ಗೆ. ಹೌದು, ಬೆಂಗಳೂರಾಗ ವಿಧಾನಸೌಧ ಐತೆ ಅಂತ ತಿಳ್ಕೊಂಡೇವಿ, ಬೆಂಗಳೂರಾಗ ಮತ್ತೊಂದೇನೋ ಐತೆ ಅಂತ ತಿಳ್ಕೊಂಡ್ವಿ, ಎಲ್ಲ ತಿಳ್ಕೊಂಡೇವಿ. ಅನುಭವಕ್ಕೆ ಬರ್ಬೇಕಲ್ಲ. ಅನುಭವಕ್ಕೆ ಬರ್ಬೇಕಂದ್ರೆ ಏನು ಮಾಡ್ಬೇಕು? ಮತ್ತು ಓದ್ಬೇಕನ, ಮತ್ತು ಬೆಂಗಳೂರಿಗೆ ಹೋಗ್ಬೇಕಲ್ಲಿ, ಹೋಗಿ ನೋಡ್ಬೇಕು, ನೀವು ವಿಧಾನಸೌಧ ನೋಡಬೇಕು. ಎಲ್ಲ ನೋಡಿದಾಗ ಅನುಭವಕ್ಕೆ ಬರ್ತದೋ, ಇಲ್ಲಾಂದ್ರೆ ಬರೋದಿಲ್ಲ. ಸ್ವಸ್ವರೂಪದ ಅರಿವು ನಮಗೆ ಬಂದು ಆದಮೇಲೆ ಆ ಸ್ವಲೀಲಾನಂದದಲ್ಲಿ ಅಲ್ಲಿ ಸಮರಸ ಭಾವದಲ್ಲಿ ಇರಬೇಕಾಗತ್ತೆ. ನಾವು ಐಕ್ಯ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿಗೆ ಐಕ್ಯ ಸ್ಥಳಕ್ಕೆ ಮುಟ್ಟಬೇಕಾಗತ್ತೆ, ಸದಾ ಆ ಆನಂದದಲ್ಲಿ ಇರಬೇಕಾಗತ್ತೆ. ಅದಕ್ಕೆ ನಾವು ಪರವಶದ ಸ್ಥಿತಿ ಅಂತ ಕರಿತೀವಿ, ಪರಜಂಗಮ ಸ್ಥಿತಿ ಅಂತ ಕರಿತೀವಿ. ಜಂಗಮ ಸ್ಥಳದಲ್ಲಿ 3 ಸ್ಥಳಗಳು ಬರ್ತಾವೆ, ಹೌದಾ? ಸ್ವಯ, ಚರ, ಪರ. ಸ್ವಯಜಂಗಮ, ಚರಜಂಗಮ, ಪರಜಂಗಮ ಸ್ಥಳಗಳಂತ ಕರಿತೀವಿ. ಈ ಪರಜಂಗಮ ಸ್ಥಳ ಏನೈತೆ ಅಲ್ಲ, ಇದು ಸಂಪೂರ್ಣ ಸಮರಸ ಭಾವದಲ್ಲೇ ಆ ಜಂಗಮ ಮೂರ್ತಿ ಇರ್ತಾರೆ. ಯಾಕೆ ಅತನಿ ಶಿವಗಳಂತವರು, ಆ ತೋಂಟದ ಸಿದ್ಧಲಿಂಗ ಶಿವಗಳಂತವರು, ಸಿದ್ದರಾಮ ಶಿವಗಳಂತವರು, ಆನಗಲ್ ಕುಮಾರ ಶಿವಗಳಂತವರು, ಮೃತ್ಯುಂಜಯ ಪೋಳಂತವರು, ಹೌದಾ? ಇನ್ನು ಮುರುಗೋಡದ ಮಹಾಂತಜ್ಜನ ಅಂತವರು, ಹೌದಾ? ತುಮಕೂರಿನ ಸಿದ್ಧಗಂಗಾ ಶ್ರೀಗಳಂತವರು, ಹಿಂದಿನ ಎಲ್ಲ ಅನೇಕ ಶ್ರೀಗಳನ್ನು ಇಷ್ಟಲಿಂಗ ಪೂಜಿಸಿದಂಥವರು, ಶಿವಯೋಗ ಸಾಧನೆ ಮಾಡಿದಂಥ ಪ್ರತಿಯೊಬ್ಬ ಶಿವಯೋಗಿಗಳು, ಶಿವಯೋಗ ಸಾಧಕರು, ಅವರೆಲ್ಲ ಪರಜಂಗಮರಾಗಿರ್ತಾರೆ,
ಪರಸ್ಥಳ, ಜಂಗಮ ಸ್ಥಳದಲ್ಲಿ ಪರಸ್ಥಳ ಪರವಶವಾಗಿರ್ತಾರೆ. ಈ ಲೌಕಿಕದಿಂದ ಜಂಜಾಟದಿಂದ ದೂರ ಆಗಿಬಿಡ್ತಾರೆ ಅವರು. ಮಠದೊಳಗಿದ್ರೂ ಕೂಡ ಮಠದ ಯಾವ ಜವಾಬ್ದಾರಿಗಳನ್ನ ಹಚ್ಕೊಂಡ್ರು. ಮುತ್ತುಂಜಯ ಪೋಳ್ ಕೇವಲ 40 ವರ್ಷಕ್ಕೆ ಮಠದ ಜವಾಬ್ದಾರಿನ ಮಹಾಂತ ಪೋಳಿ ಕೊಟ್ಟು ಹಿಂಗೆ ಸರಿದು ಬಿಟ್ಟಿದ್ರು ಅವರು. ಅದು ಪರಜಂಗಮದ ಸ್ಥಿತಿ, ಅದು ಗೊತ್ತಿರಲಿ. ಸರಿದು ಬಿಟ್ಟಿದ್ರು ಅವರು. ಅಥನೀಶ್ವರಿಗಳು ನಿರಂತರ ಏನು ಎಷ್ಟು 40 ವರ್ಷಗಳ ಕಾಲ, 46 ವರ್ಷಕ್ಕೆ ಅವ್ರು ಹೊಳ್ಳಿ ಅಥಣಿ ಮಠಕ್ಕೆ ಬಂದ್ರೆ, ಮುಂದೆ 40 ವರ್ಷಗಳ ಕಾಲ ಅಥಣಿ ಮಠದಲ್ಲಿದ್ದರೆ ಪೀಠವನ್ನೇ ಇರಲಿಲ್ಲ, ಮಠದ ಅಧಿಕಾರವನ್ನು ವಹಿಸ್ಕೊಳ್ಳಿಲ್ಲ. ಸುಮ್ಮನೆ ಶಿವಯೋಗ ಸಾಧನೆಯಲ್ಲಿ ಬಂದಂಥವ್ರಿಗೆ ಅದು ಪರಜಂಗಮ ಸ್ಥಿತಿ ಅಂತ ಕರಿತೀವಿ ನಾವು. ಚರಜಂಗಮ ಸ್ಥಿತಿ ಸುಮಾರು 20 ವರ್ಷಗಳ ಕಾಲ ದೇಶ ಸಂಚಾರ ಮಾಡಿ ಬಂದರು. ಚರಜಂಗಮದ ಸ್ಥಿತಿ 3 ಸ್ಥಳಗಳನ್ನು ಏರಿದಂಥ ಶಿವಯೋಗಿಗಳವರೆಲ್ಲ. ಅದು ಪರವಸ್ತು, ಅದು ಪರವಶ, ಪರಸ್ಥಳ. ಹಾಗಾಗಿ ಅಭಿನ್ನತೆ ಅಳವಡಬೇಕಾಗಿತ್ತಂದ್ರೆ ಅಂಥ ಮಹಾತ್ಮರ ಅಂತ್ಯಕಾಲದಲ್ಲಿಯೂ ಕೂಡ ಎಷ್ಟು ಪರವಶದೊಳಗಿರ್ತಾರಂದ್ರೆ ಅವರು ಲಿಂಗವೇ ತಾವಾಗಿರ್ತಾರವರು. ಪ್ರಜ್ಞೆ ಅರೆಪ್ರಜ್ಞೆ ಅವಸ್ಥೆಯಲ್ಲಿರ್ತಾರ. ಅವರು ನಮ್ಮ ಕಣ್ಣಿಗೆ ಅವರು ಪ್ರಜ್ಞಾಹೀನರಾಗ್ಯಾರ ಅಂತ ಅನ್ಬೋದು. ಅವರು ಅಂತಃಪ್ರಜ್ಞೆಯಲ್ಲಿ ಲಿಂಗಾರ್ಚನೆಯಲ್ಲಿ ತೊಡಗಿರ್ತಾರೆ ಅವರು. ನಾವು ಮಾಂತಪೋಳ ಅಂತ್ಯಕಾಲವನ್ನು ನೋಡಿದಾಗ ನಾವು ಆಯ್ತದು. ಅವರು 3 ಹೊತ್ತು ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿದ್ದರೂ ಕೂಡ ಪ್ರಜ್ಞೆ ಇತ್ತು ಅವರಿಗೆ. ನಾವು ನೋಡ್ತಿದ್ವಿ. ಭಸ್ಮ ಹಾಸ್ಕೊಂತಿದ್ರು, ಲಿಂಗ ಪೂಜೆ ಮಾಡ್ಕೊಂಡು ಹಾಸಿಗೆ ಮೇಲಿದ್ದ, ಹಾಸಿಗೆಯಾಗಿದ್ದನ ಅದು ಪರಸ್ಥಳದ ಜಂಗಮದ ಪರಸ್ಥಳ ಸ್ಥಿತಿ. ಅದು 3 ಹೊತ್ತು ಲಿಂಗ ಪೂಜೆ ಬಿಡಲೇ ಇಲ್ಲ. ಹಾಸಿಗೆ ಮೇಲಿದ್ದರೂ ಬಿಡಲಿಲ್ಲ ಅವರು. ಹಂಗೆ ತೊಗೊತಿದ್ರು, ಭಸ್ಮ ಹಚ್ಕೊಂಡಂಗೆ ಮಾಡ್ತಿದ್ರು. ಗುರುಕರ್ಣ ತ್ರಿವಿಧಿ ಹೇಳ್ತಿದ್ರು. ಅದು ಆ ಮಹಾತಪಸ್ವಿಗಳ ಆ ದಿನಗಳನ್ನು ನೋಡಿದಾಗ ರೋಮಾಂಚನ ಆಕ್ಕರ್ ತಮಗೆ. ಅದೇನಂದರೆ ಅದು ಜಂಗಮ ಸ್ಥಳದ ಕೊನೆಯ ಹಂತ. ಅದು ಪರಜಂಗಮದ ಹಂತ ಅಂತ ನಾವು ಕರಿತೀವಿ. ಯಾಕೆ ಬರ್ತಂದ್ರೆ ಅದು ಅಲ್ಲಿ ಅಭಿನ್ನತೆ ಅಳವಟ್ಟಿರ್ತದೆ. ಅಲ್ಲಿ ನಾನು ಬೇರೆ ಅಲ್ಲ, ಆ ಪರವಸ್ತು ಬೇರೆ ಅಲ್ಲ. ಆ ಎರಡೂ ಒಂದೇ ಸಮರಸದಿಂದಿದ್ದಾಗ ಆ ಅಭಿನ್ನತೆ ಅಳವಟ್ಟಾಗ ಮಾತ್ರ ಈ ಪರಸ್ಥಳದ ಸ್ಥಿತಿ ಬರುತ್ತೆ, ಪರಜಂಗಮದ ಸ್ಥಿತಿ ಬರುತ್ತೆ. ಇಲ್ಲಿ ಗುರು ಯಾರು, ಲಿಂಗ ಯಾರು, ಯಾವುದು ಹಿರಿದು ಯಾವುದು ಕಿರಿದು, ಇವೆಲ್ಲ ಪ್ರಶ್ನೆ ಹುಟ್ಕೊಂಡ್ಬಿಡ್ತಾವೆ. ಆ ಅಭಿನ್ನತೆ ಅಳವಟ್ಟಲ್ಲಿ ಏಕೋತ್ತರವಾದ ಭಾವ ಬಂದಾಗ ಭಿನ್ನತೆ ಇಲ್ಲ. ಎರಡೂ ಒಂದೇ ಅನ್ನೋ ಭಾವದಲ್ಲಿ ಬಂದಾಗ ಗುರು ಯಾರು, ಶಿಷ್ಯ ಯಾರು, ಲಿಂಗ ಯಾವುದು, ಅಂಗ ಯಾವುದು, ಯಾವುದು ದೊಡ್ಡದು ಯಾವುದು ಸಣ್ಣ ಅನ್ನೋ ಭೇದ ಎಲ್ಲಿರ್ತಯ್ಯ ಮಾಚಯ್ಯನವ್ರೆ? ಇದು ಪ್ರಶ್ನೆ ಪ್ರಭುದೇವ್ರದು. ಈ ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ಎರಡೆಂಬುದಿಲ್ಲ. ಮರೆದು ಭಿನ್ನ ಭಾವದಿಂದ ಉಪದೇಶವ ಪಡೆದೆನೆಂದರೆ ಮುಂದೆ ಅಭಿನ್ನ ಅನುಭವ ಅಳಬಟ್ಟು ತಾನೇ ನಿಜ ಮಹಾಘನವಾದರೂ ಹೇಗೆ? ಈ ಪ್ರಶ್ನೆ ಮಾಡಿದ್ರು ಅವರು ಪ್ರಭುದೇವರು. ಅವಾಗ ಹೇಳಿದ್ರು ಅವರು, ನೋಡ್ರಿ, ಲಿಂಗವಾರು ಆವುದು ಗಣ ಆವುದು ಕಿರಿದು ಹೇಳ, ಗುಹೇಶ್ವರ ಲಿಂಗದಲ್ಲಿ ಅರಿದು ಮರೆದು ಉಪದೇಶವ ಪಡೆದರೆ ಮುಂದೆ ನಿಜವೆಂತೂ ಸಾಧ್ಯವಪ್ಪದು ಹೇಳ ಮಡಿವಾಳ ಮಾಚಯ್ಯ ಬಂತಿಲ್ಲಿ. ಅವಾಗ ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಮಡಿವಾಳ ತಂದೆಗಳು ಭಿನ್ನಯಿಸಿದ ಪ್ರತ್ಯುತ್ತರ ಬಂತಿಗೆ. ಏನು ಹೇಳಿದ್ರು ಅವರು? ಅರಿದಲ್ಲದೆ ಗುರುವ ಕಾಣಬಾರದು. ಹೆಂಗ್ರಿ ಅಂದ್ರೆ ಅವರು ಅರಿದಲ್ಲದೆ ಗುರುವ ಕಾಣಬಾರದು, ಅರಿದಲ್ಲದೆ ಲಿಂಗವ ಕಾಣಬಾರದು, ಅರಿದಲ್ಲದೆ ಜಂಗಮವ ಕಾಣಬಾರದು. ಇಂತೀ ತ್ರಿವಿಧವು ಬಸವಣ್ಣನ ಕೃಪೆಯಿಂದ ನನಗೆ ಸಾಧ್ಯವಾಯಿತಾಗಿ ಭಿನ್ನವಿಲ್ಲ ಕಾಣ ಕಲಿದೇವರು. ಒಂದ ಉತ್ತರ ಅವ್ರದ್ದು. ಇದೆಲ್ಲ ಹೆಂಗಾಗಿತ್ತು ಅಂತ ಪ್ರಭುದೇವ್ರು ಹೊಳಬಳಕ್ಕೆ ಕೇಳಿದ್ರೆ, ಹೆಂಗಾಗಿತ್ತು ಅಂದ್ರೆ ಹಿಂಗಾಗಿತ್ತು, ಇದಕ್ಕೆಲ್ಲ ಬಸವಣ್ಣವ್ರ ಕಾರಣ. ಮತ್ತು ಬರಿಲ್ಲ ಕೇಳ್ರಿ, ಹೆಂಗಂತ ಹಗಲೆಲ್ಲ ಕೇಳಿದ್ರೆ ಏನು ಹೇಳೋಣ ನಾವು? ಹೆಂಗಂತ ಕೇಳಿದ್ರೆ ಅರಿವು ಅಸಾಮಾನ್ಯವಾದದ್ದು. ಅದು ಅರಿವು ಅಂದ್ರೆ ಸುಮ್ಮನೆ ಅನ್ನೋದು ಮಹಾ ಬೆಳಕದು. ಅರಿವು ಅಂದ್ರೆ ಏನು? ಎನ್ಲೈಟನ್ಮೆಂಟ್ ಅಂದರೆ ಏನು? ಅದು ಮಹಾ ಬೆಳಕದು. ಅದು ಅಸಾಮಾನ್ಯವಾಗಿರ್ತಕ್ಕಂಥದ್ದು. ಅದು ವಿಪರೀತದ ಬೆಳಕದು. ಹೇಳ್ತಾರಲ್ಲ, ವಿಪರೀತದ ಬೆಳಕು. ಹೌದಾ? ಅಪರಿಮಿತದ ಕತ್ತಲೆ ವಿಪರೀತದ ಬೆಳಕು ಅಂತ ನೋಡ್ರಿ. ಕತ್ತಲೆನೂ ಅಪರಿಮಿತ ಐತಿ. ಆ ಶಬ್ದ ಹೆಂಗೆ ಬಳಸ್ಯಾರ ನೋಡ್ರಿ. ಎರಡಕ್ಕೂ ಶಬ್ದ ಹೆಂಗೆ ಶರಣರು ಬಳಸಿದಾರ. ಬರೀ ಕತ್ತಲೆ ಅಂದಿಲ್ಲ, ಅಪರಿಮಿತದ ಕತ್ತಲೆ. ಮುಂದೆ
ಅಪರಿಮಿತದ ಬೆಳಕು ಅನ್ಲಿಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದ ಮಾಡ್ಬೇಕಲ್ಲ. ವಿಪರೀತದ ಬೆಳಕು ಅಂತ ಹೇಳಿದ್ರು ನೋಡ್ರಿ, ಇವೆರಡು ಶಬ್ದಕ್ಕೆ ಎಷ್ಟು ಅರ್ಥ ಇದೆ ನೋಡ್ರಿ. ಅನ್ಲಿಮಿಟೆಡ್ ಡಾರ್ಕ್ನೆಸ್ ಅಂದ್ರು ಅವರು. ಕತ್ತಲೆಗೆ ಲಿಮಿಟ್ ಇಲ್ಲ, ಅದು ಅಪರಿಮಿತ. ಮತ್ತು ಅಪರಿಮಿತದ ಕತ್ತಲನ್ನು ಹೋಗಲಾಡಿಸುವಂಥದ್ದು ಬೆಳಕು ಹೆಂಗಿರ್ಬೇಕದು? ಅದಕ್ಕಿಂತ ಭಾಳ ಪವರ್ಫುಲ್ ಇರ್ಬೇಕಲ್ಲ ಅದು. ಅದಕ್ಕೇನಂದ್ರು ವಿಪರೀತದ ಬೆಳಕಂತಂದ್ರು. ಎರಡು ನನ್ನೊಳಗೆ ಅದಾವು, ಗೊತ್ತಿರಲಿ, ಎಲ್ಲಿ ಹೊರಗಿಲ್ಲವು. ಎರಡು ಇಲ್ಲೇ ಅದಾವು. ಆಗಲೇ ಹೇಳಿದ್ರಲ್ಲ, ಅವು ಭಿನ್ನ ಭಿನ್ನವಾಗಿಲ್ಲವು, ಅಭಿನ್ನವಾಗಿಲ್ಲವು. ಎರಡೂ ಒಂದೇ, ಎರಡೂ ಇಲ್ಲೇ ಅದಾವು. ಹೌದಾ? ಎರಡು ಒಂದಕ್ಕೊಂದು ಕೂಡೇ ಅದಾವಿಲ್ಲೇ. ಆನೆಯು ಹುಲಿಯು ಏನ್ರಿ ಒಂದ ಕಡೆ ಇತ್ತಂತ ಹೇಳ್ತಾರೆ ಪ್ರಭುದೇವರು. ಹೌದಾ? ಎರಡು ಒಂದ ಕಡೆ ಅದಾವು. ಎರಡು ಕೂಡೇನ ಏನು ನೀರು ಕುಡಿಯಾಕತ್ತಾವ, ಎರಡು ಕೂಡೆ ಊಟ ಮಾಡಾಕತ್ತಾವ. ಇದೇನು ಚೋದ್ಯವು ಅಂತಾರೆ ಅವರು. ಇದೇನು ಆಶ್ಚರ್ಯಪ್ಪ. ನಮ್ಮೊಳಗನ ಕತ್ತಲೇನು ಅಡಗಿದೆ, ನಮ್ಮೊಳಗನ ಬೆಳಕು ಅಡಗಿದೆ. ಅದು ಎಲ್ಲಿಂದ ಹುಡುಕ್ಬೇಕು? ಅರಿವು ಎಲ್ಲಿಂದ ಬರಬೇಕು? ನನ್ನೊಳಗಿಂದ ಬರ್ಬೇಕದು. ನೀವು ಕೊಟ್ಟರೆ ಬರೋಂಗಿಲ್ಲ ಅದು. ನನ್ನ ಅರಿವು ನನ್ನಿಂದನೇ ಬರಬೇಕು, ನಿಮ್ಮಿಂದ ಬರೋದಿಲ್ಲ ಅದು. ನಿಮ್ಮ ಅರಿವು ನಿಮ್ಮಿಂದನೇ ಬರ್ಬೇಕು ಒಳಗೆ, ಹೊರತು ನಾನು ಕೊಡ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸೋದು ನಿಮ್ಮ ಅಂತರಂಗದ ಬೆಳಕೇ ಹೊರತು ಬಹಿರಂಗದ ಬೆಳಕಲ್ಲ. ಎರಡು ಒಂದೇ ಅದಾವು, ಎರಡು ಕುಡೆ ಅದಾವು. ಅದಕ್ಕೆ ಇದು ಭಾಳ ಅಸಾಮಾನ್ಯ. ಅದು ಅಭಿನ್ನದ ಇರುವುದು ಕೂಡೇ ಅದಾವು. ಅರಿವಿನ ಮಹತಿ ಭಾಳ ಅತ್ಯುನ್ನತವಾಗೈತೆ ಅದು. ಅದನ್ನು ಎಷ್ಟು ಹೇಳಿದರೂ ಕಡಿಮೆನೇ, ವರ್ಣಿಸ್ಲಿಕ್ಕೆ ಬರೋದಿಲ್ಲ ಅರಿವಿನ ಮಹತಿ, ಅರಿವಿನ ಮಹತ್ವವನ್ನು. ಅರಿವಿನಿಂದ ಅರಿಯದಿದ್ದರೆ, ಅರಿವಿನಿಂದ ನಾವು ಅಕಸ್ಮಾತ್ ಏನೂ ತಿಳ್ಕೊಳ್ಳಿಲ್ಲ ಅಂದ್ರೆ ಏನೂ ಅಳವಡದು. ನಾವು ಏನಾರ ಚಾರು ಚೂರು ತಿಳ್ಕೊಂಡೇವೆ ಅಂದ್ರೆ ಅದನ್ನು ತಿಳ್ಕೊಂಡೇವೆ ಅಂದಂಗೆ ಅಲ್ಲದು. ನಾವು ಅದನ್ನು ಎದರಿಂದ ತಿಳ್ಕೊಬೇಕು? ನಮ್ಮ ಅಂತರಂಗದ ಅರಿವಿನ ಬೆಳಕಿನಲ್ಲಿ ನೋಡ್ಬೇಕಂತ ಅದನ್ನು. ಹಾಗೆ ಸೂಪರ್ಫೇಶಿಯಲಾಗಿ ಏನಾರ ನೋಡಿದ್ವಿ ಅಂದ್ರೆ ಅದು ಏನೂ ಅಲ್ಲ ಅಂತದು, ತಿಳ್ಕೊಂಡೇ ಇಲ್ಲ ಅಂತ ನಾವು. ನಿಜ ಗುರುವನ್ನು ಅರಿತುಕೊಂಡು ಅದನ್ನು ನಿಜದ ಇರುವನ್ನು ನೋಡಬೇಕು. ಲಿಂಗದ ನಿಜವನ್ನು ಅರಿದು ಕಾಣಬೇಕಾದರೂ ನಿಜದ ಅರಿವೇ ಬೇಕು. ನಿಜದ ಗುರುವಿನ ಅರಿವನ್ನು ನೋಡ್ಬೇಕಾದರೂ ನಿಜದ ಅರಿವು ಬೇಕು. ಲಿಂಗದ ನಿಜದ ಇರುವನ್ನು ನೋಡ್ಬೇಕಾಯ್ತಂದ್ರೂ ನಿಜದ ಅರಿವು ಬೇಕು. ನಿಜ ಜಂಗಮದ ಅರಿವನ್ನು ಕಾಣಬೇಕಾಗಿತ್ತಂದ್ರೂ ನಮಗೆ ನಿಜದ ಅರಿವು ಬೇಕು. ನಾವು ಹೇಳುವಂಥ ಅರಿವು, ನಾವು ಹೇಳ್ತಕ್ಕಂಥ ಜ್ಞಾನ ಅಲ್ಲ, ಅದು ಅಂತರಂಗದ ಆ ಸ್ವಸ್ವರೂಪದ ಅರಿವಿನಿಂದಲೇ ಮಾತ್ರ ನಿಜ ಜಂಗಮ, ನಿಜ ಗುರು, ನಿಜ ಲಿಂಗದ ಅರಿವು ನಮಗಾಗತ್ತೆ. ಇಲ್ಲಾಂದ್ರೆ ನಾವು ಯಾರ್ಯಾರನೋ ಶಿಕ್ಷಕರು ನಮ್ಮ ಗುರು ಅಂತ ಒಪ್ಕೊತೀವಿ, ಶಿಕ್ಷಕದನ್ನು ದೇವ್ರಂತ ಹೋಗ್ತೀವಿ. ಹೌದಾ? ಶಿಕ್ಷಕದನ್ನು ಜಂಗಮ ಅನ್ಕೊಂತ ಹೋಗ್ತೀವಿ. ಅಲ್ಲ, ಅದು ನಮ್ಮ ನಿಜದ ಅರಿವಿನ ಬೆಳಕಿನಲ್ಲಿ ನಾವು ನಿಜದ ಗುರುವನ್ನು, ನಿಜದ ಲಿಂಗವನ್ನು, ನಿಜದ ಜಂಗಮವನ್ನು ಅರ್ಕೋಬೇಕು ಅಂತ ಇವರು ಮಡಿವಾಳಯ್ಯನವ್ರು ಹೇಳಿ, ಇಂತೀ ತ್ರಿವಿಧವು ಇದರ ಅರಿವು ನನಗೆ ಹೆಂಗೆ ಆತಂದ್ರೆ, ಮೂರುದರ ಅರಿವು ಬಸವಣ್ಣನ ಕೃಪೆಯಿಂದ ನನಗೆ ಸಾಧ್ಯವಾಯಿತಾಗಿ ಭಿನ್ನವಿಲ್ಲ ಕಾಣ ಕಲಿದೇವರ ದೇವ. ಇನ್ನು ಕೊನೆಗೆ ಅವ್ರದ್ದೊಂದು ಹೇಳಿದ ಮ್ಯಾಲೆ ಬಸವಣ್ಣವ್ರ ತಂದು ನಿಲ್ಲಿಸ್ಬಿಡ್ತಾರೆ ಅವರು. ಮಾತಿದ್ರಕ್ಕಿಂತ ಹೆಚ್ಚಿಗೆ ನಮ್ಮನ್ನು ಕೇಳಬೇಡ್ರಿ, ಇದು ಹೆಂಗಾಗಿತ್ತು ಅನ್ನೋದ್ರೆ ಇಲ್ಲೇ ಬಸವಣ್ಣವ್ರು ಇದಾರೆ, ಕೇಳ್ರಿ. ಇವರಿಂದನೇ ನಮಗಾಗೈತಿ. ಹೆಚ್ಚಿಂದ ಏನಾರು ಬೇಕಾಗಿತ್ತು ಅಂದ್ರೆ ಬೇಕಾದ್ರೆ ಇವ್ರನ್ನ ಕೇಳ್ರಿ ಅಂದಂಗೆ ಅದು ಅರ್ಥ. ಭಾಳ ನಮ್ಮನ್ನು ಕೇಳಿ ಪೀಡಿಸ್ಬೇಡ್ರಿ. ನಮಗೆ ಹಿಂಗಂತ ಆಗೈತಿ, ಇಷ್ಟಂತೂ ಆಗೈತಿ. ಇದು ಯಾರಿಂದ ಬಂತು ನಮ್ಗಂದ್ರೆ ಇಲ್ಲ ಅದಾರ ನೋಡ್ರಿ, ಇವ್ರು ಹೇಳ್ಯಾರ, ಬೇಕಂದ್ರೆ ಇವ್ರನ್ನ ನೀವು ಕೇಳ್ರಿಪ್ಪ ಅಂದಂಗೆ ಅದು. ಮುಂದವ್ರು ಹೇಳಿದ್ರು, ಅದಕ್ಕೆ ಪ್ರಭುದೇವರ ನಿರೂಪ ಗುರು ಸ್ವಾಯತವಾಯಿತು, ಲಿಂಗ ಸ್ವಾಯತವಾಯಿತು, ಜಂಗಮ ಸ್ವಾಯತವಾಯಿತು. ಬಸವಣ್ಣನಿಂದ ಎಂದರೆ ಇವ್ರು ಹೇಳಿದ್ರಲ್ಲ ಈಗ, ಗುರು ಲಿಂಗ ಜಂಗಮ ಯಾರಿಂದ ಸ್ವಾಯತ ಆಗಿತ್ತು ನಮಗೆ? ಬಸವಣ್ಣವರಿಂದ ಅಂತ ಹೇಳಿದ್ರಲ್ಲ, ಅದನ್ನು ಹಿಡ್ಕೊಂಡ್ರಿ. ಈಗ ಮತ್ತೆ ಏನು ಹೇಳ್ತೀರಿ ಅದ್ರ ಚುಂಗ್ ಹಿಡ್ಕೊಂಡ್ಬಿಡ್ತಾರೆ ಅವರು ಪ್ರಭುದೇವರು. ನೀವು ಏನು ಹೇಳಕ್ಕೆ ಹೋಗ್ತೀರಿ ಅದ್ರದ್ದು ಚುಂಗ್ ಹಿಡ್ಕೊಂಡು ಮತ್ತೆ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಉತ್ತರದಲ್ಲಿನೇ ಪ್ರಶ್ನೆ ಹುಟ್ಟಿಸ್ತಾರೆ ಅವರು. ಗುರು ಸ್ವಾಯತವಾಯಿತು, ಲಿಂಗ ಸ್ವಾಯತವಾಯಿತು, ಜಂಗಮ ಸ್ವಾಯತವಾಯಿತು ಬಸವಣ್ಣನಿಂದಲೆಂದರೆ ತನುವಿಲ್ಲದಿರಬೇಕು, ಮನವಿಲ್ಲದಿರಬೇಕು, ಧನವಿಲ್ಲದಿರಬೇಕು. ಅರಿವರಿತು ಮರಹು ನಷ್ಟವಾಗಿರಬೇಕು. ಗುಹೇಶ್ವರ ಲಿಂಗದಲ್ಲಿ ನಿರ್ಲೇಪಿಯಾದಲ್ಲದಿಲ್ಲ ಕಾಣ ಮಡಿವಾಳ ಮಾಚಯ್ಯ. ನೋಡ್ರಿ, ಇವ್ರಿಗೊಂದು ದೊಡ್ಡ ಪ್ರಶ್ನೆನ ಹಾಕಿದ್ರಿಲ್ಲ ಅವರು. ಏನು?
ತನುವಿಲ್ಲದಿರಬೇಕು, ಮನವಿಲ್ಲದಿರಬೇಕು, ಅರಿವರಿತು ಮರವು ನಷ್ಟವಾಗಿರಬೇಕು. ಗುಹೇಶ್ವರ ಲಿಂಗದಲ್ಲಿ ಮಾಚಯ್ಯನವರೇ, ನಿಮಗೆ ಬಸವಣ್ಣವರಿಂದ ಗುರು ಸಂಬಂಧವಾಯಿತು, ಲಿಂಗ ಸಂಬಂಧವಾಯಿತು, ಜಂಗಮ ಸಂಬಂಧವಾಯಿತು ಅಂತ ನೀವು ಭಿನ್ನ ಭಾವದ ಬೀಜವಾದ ತನುವಿಲ್ಲದಿರಬೇಕಲ್ಲ ನಿಮ್ಮ ಹತ್ರ. ಎಲ್ಲ ಅವರಿಂದ ಆಗೈತೆ ಅಂದಾಗ ಭಿನ್ನ ಭಾವವಿಲ್ಲದ ತನುಭಾವ, ಈ ತನು ಇರಬಾರ್ದಾಗಿತ್ತಲ್ಲ ನಿಮಗೆ. ತನು ಹೊತ್ಕೊಂಡು ಅದಿರಿ ನೀವೀಗ. ಮನ ಒಳಿದು ಧನದ ಬಯಸಿ ಬೆಳೆದು ನಿಶ್ಚಿಂತ ನಿರವಯಾಗಿರಬೇಕು. ಅದು ಅದು ಮನದ ಭಾವನೂ ಅಳದಿರಬೇಕು, ಧನದ ಭಾವನೂ ಅಳದಿರಬೇಕು, ತನುವಿನ ಭಾವನೂ ಅಳದಿರಬೇಕು. ನೀವು ನಿರವಯವಾಗಿರಬೇಕಾಗಿತ್ತು. ತನುಭಾವ ಅಳಿದು ನಿರವಯ ಆಗಿರಬೇಕಾಗಿತ್ತು. ಸ್ವಸ್ವರೂಪದ ಅರಿವು ಬತ್ತಿ ತನುವೇ ತಾನೆಂಬ ಮರವೇ ವಿನಾಶವಾಗಿ, ನೋಡ್ರಿ, ತನುವೇ ತಾನೆಂಬ ಮರವೇ ವಿನಾಶವಾಗಿ ಸ್ವಯಲಿಂಗವಾಗಿರಬೇಕಾಗಿತ್ತಲ್ಲ. ಹೀಗೆ ತನು ಮನ ಧನ ಕ್ರಿಯಾದಿಗಳ ಅಳಿದು ಲಿಂಗಾಂಗಿಯಾಗಿ ಲೋಕದಲ್ಲಿ ಇದ್ದೂ ಇಲ್ಲದಂತೆ ನಿರ್ಲಿಪ್ತನಾಗಿರ್ಬೇಕಾಗಿತ್ತಲ್ಲ ನೀವು. ಆದರೆ ಪ್ರಭುದೇವರು ಮಾಚಿದೇವರಿಗೆ ನೀವು ನಿರ್ಲಿಪ್ತ ಇಲ್ಲ ಅನ್ನೋ ಅರ್ಥದೊಳಗೆ ಹೀಗೆ ಹೇಳಿದ್ರು ಅವರು. ನಿರ್ಲಿಪ್ತ ಇರಬೇಕಾಗಿತ್ತಲ್ಲ ಅಂದ್ರೆ ಅರ್ಥ ಏನು? ನೀವು ನಿರ್ಲಿಪ್ತ ಆಗಿಲ್ಲಲ್ಲ, ತನು ಮನ ಧನದ ಭಾವದೊಳಗೆ ನೀವು ಅದಿರಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಹಾಕಿದ್ರು ಅವರು. ಆಗ ಮಾಚಯ್ಯನವ್ರು ಹೇಳ್ತಾರೆ, ಏನು ಹೇಳಿದ್ರು ನೋಡ್ರಿ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಮಡಿವಾಳ ತಂದೆಗಳು ಪ್ರತ್ಯುತ್ತರ, ತನುವಿನಲ್ಲಿ ಹೌದ್ರಿ, ನಾನು ಶರೀರ ಹೊತ್ಕೊಂಡೇನೆ ಅಂತ ನಿಮ್ಗೆ ಅನ್ಸಾಕತೈತಿ, ಶರೀರ ಮುಖೇನ ನಾನು ನಿಮಗೆ ಕಾಣಾಕತ್ತೇನೆ ಅಂತ ನಿಮ್ಗೆ ಅನ್ಸಾಕತೈತಿ ಖರೆ. ಆದರೆ ಆ ತನುವಿನಲ್ಲಿ ಹೊರೆ ಇಲ್ಲ. ಅವರು ಚಿನ್ನ ನೋಡ್ರಿ, ತನುವಿನಲ್ಲಿ ಹೊರೆ ಇಲ್ಲ, ಮನದಲ್ಲಿ ವ್ಯಾಕುಳವಿಲ್ಲ. ಮನಸ್ಸಂತ ಇರಬೇಕದು, ಇಲ್ಲದಂಗೆ ಆಗುತ್ತೆ. ಆದರೆ ಮನಸ್ಸಲ್ಲಿ ಏನಿಲ್ಲ ಅಂದ್ರೆ ಮನಸ್ಸಿಲ್ಲ, ಮನಭಾವ ನಾಶ ಆಗುತ್ತಂದ್ರೆ ವ್ಯಾಕುಲತೆ ಇರಬಾರ್ದು ಮನಸ್ಸಿನಲ್ಲಿ ಅಂತ. ಮನದಲ್ಲಿ ವ್ಯಾಕುಳವಿಲ್ಲ, ಮತ್ತಿನ್ನು ಭಾವದಲ್ಲಿ ಬಯಕೆ ಇಲ್ಲ. ಬಯಕೆ ರಹಿತ ಭಾವಸ್ಥಿತಿ, ಬಯಕೆ ರಹಿತ ಭಾವಸ್ಥಿತಿ. ಭಾವದಲ್ಲಿ ಬಯಕೆ ಇಲ್ಲ, ಅರಿವಿನಲ್ಲಿ ವಿಚಾರವಿಲ್ಲ. ಅರಿವು ಆಯ್ತಂದಾಗ ನನಗೆ ಆ ಅರಿವು ಒಂದಾಗೈತದ. ಏನು? ಯಾ ಅರಿವು? ಆ ಮಹಾಪರ ಘನವಸ್ತು ಏನು ಪರವಸ್ತು ಏನೈತಲ್ಲ ಘನವಸ್ತು, ಅದ್ರದ್ದಷ್ಟೇ ನನಗೆ ವಿಚಾರ ಐತೆ ಹೊರತು ಅನ್ಯ ವಿಚಾರ ಅರಿವಿನಲ್ಲಿಲ್ಲ. ನಮಗೆ ಅರಿವಿನಲ್ಲಿ ಅನ್ಯ ವಿಚಾರ ಇತ್ತಂದ್ರೆ ಆ ಪರಾತ್ಪರ ವಸ್ತುವಿನ ವಿಚಾರ ನಮ್ಮ ಹತ್ರ ಇಲ್ಲ ಅಂತ ತಿಳ್ಕೊಬೇಕು. ಆ ಅರಿವು ನಿಜದ ಅರಿವು ಅಲ್ಲ ಅಂತ ತಿಳ್ಕೊಬೇಕು. ಬೇರೆ ಮತ್ತೊಂದು ವಿಚಾರವಿಲ್ಲದೆ ಕೇವಲ ಪರವಸ್ತುವಿನ ವಿಚಾರ ಇದ್ದಾಗ ಅದು ನಿಜದ ಅರಿವು, ಅದು ನಿಜದ ಬೆಳಕು. ಇನ್ನು ನೀವು ಅನ್ಯ ವಿಚಾರ ನಮ್ಮ ಹತ್ರ ಇದ್ದು ಅಂದರೆ ಅದಕ್ಕೆ ನಾವು ನಿಜದ ಅರಿವು ಅನ್ನಕ್ಕೆ ಬರೋದಿಲ್ಲ. ಅದಕ್ಕೆ ನನ್ನ ಹತ್ರ ಅರಿವಿನಲ್ಲಿ ಅರಿವು ಐತಂದ್ರೂ ಅದರಲ್ಲಿ ಅನ್ಯ ವಿಚಾರವಿಲ್ಲ, ನಿಜದಲ್ಲಿ ಅವಧಾನವಿಲ್ಲ, ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ, ಕಲಿದೇವರ ದೇವ ನಿಮ್ಮಲ್ಲಿ ಬೆರೆಸಿ ಬೇರಾಗದಿದ್ದೆನೋ ಅಂತ ಅವ್ರು ಸ್ಪಷ್ಟ ಹೇಳಿದರು. ನೋಡ್ರಿ, ತೋರ್ಲಿಕ್ಕೆ ನನ್ನ ತನುರೂಪ. ಈ ತನುವಿನಲ್ಲಿ ತನುವೇ ತಾನೆಂಬ ಭಾವ ಇಲ್ಲ. ನೀವು ತಿಳ್ಕೊಂಡಂಗೆ ಈ ತನುವೇ ತಾನೆಂಬ ಭಾವ ಇಲ್ಲ. ತನುಭಾವದ ಭಾರ ಇಲ್ಲ ಅಂದಾಗ ತನುವಿನಲ್ಲಿ ಹೊರೆ ಇಲ್ಲ. ತನುಭಾವದ ಭಾರ ನನ್ನ ಹತ್ರ ಇಲ್ಲ ಅಂದರೆ ತನುವಿನಲ್ಲಿ ಹೊರೆ ಇಲ್ಲ. ಮನದಲ್ಲಿ ಸಂಕಲ್ಪ ವಿಕಲ್ಪಗಳಿಲ್ಲದ ಕಾರಣ ನಮ್ಮಲ್ಲಿ ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ. ಮನಸ್ಸು ಶಾಂತವಾಗಿ ನಿಶ್ಚಲವಾಗಿ ಐತಿ. ಏನನ್ನೂ ಸಂಕಲ್ಪಿಸಾಕತ್ತಿಲ್ಲ ಅದು, ಏನನ್ನೂ ವಿಕಲ್ಪಿಸಾಕತ್ತಿಲ್ಲ ಅದು. ಹಿಂಗಾದ್ರೆ ಭಾಳ ಚಲೋ ಅಂತನ್ನೋದು, ಹಿಂಗಾದ್ರೆ ಹೆಂಗೆ ಅಂತ ವಿಕಲ್ಪಗಳಕ್ಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಎರಡೂ ಇಲ್ಲ. ಸಂಕಲ್ಪ ವಿಕಲ್ಪಗಳಿಲ್ಲದ ಮನಸ್ಸು, ಹೌದಾ? ಶಾಂತವಾಗಿರೋದು ಸಾಧ್ಯ ಐತೆ ನಮಗೆ, ನಿಮಗೆ ಇದು ಸಾಧ್ಯ ಐತನು? ಸಾಧ್ಯ ಐತಿ. ಯಾವಾಗ ಸಾಧ್ಯ ಐತಿ? ನಾವು ಈ ರೀತಿ ಶರಣರಗತೆ ಲಿಂಗ ನಿಷ್ಠೆಯನ್ನು ಬೆಳೆಸ್ಕೊಂಡಾಗ, ದೇಹ ಭಾವ ಅಳದು ಅದು ಲಿಂಗ ಭಾವ ಬಂದಾಗ ಇದು ಸಾಧ್ಯ ಐತಿ. ಇದೇನು ಅಸಾಧ್ಯವಾದದ್ದಲ್ಲ. ಶರಣರ ಆ ಮಾರ್ಗವನ್ನು ನಮ್ಗೆ ಕೊಟ್ಟು ಹೋಗ್ಯಾರ. ನಿಷ್ಠೆಯಲ್ಲಿ ಲಿಂಗವ ಪೂಜಿಸಿ, ಹೌದಾ? ನಿಷ್ಠೆಯಲ್ಲಿ ಲಿಂಗವ ಪೂಜಿಸಿ ಮತ್ತೊಂದು ಪಥವನ್ನರಿಯದ ಶರಣರು. ಯಾರಿಗೆ ಸಾಧ್ಯ ಇದೆಯಲ್ಲ ಇಂಥ ಭಾವ ಬರಲಿಕ್ಕೆ? ಇಂಥವ್ರಿಗೆ. ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನ್ನರಿಯದ ಶರಣರು ಸರ್ಪನ ಹೆಡೆಯ ಮಾಣಿಕದಂತೆ ಇಬ್ಬರು ಭೂಷಣರಾಗಿ. ಬಸವಣ್ಣವ್ರು ಹೇಳ್ತಾರೆ.
ಅಂತ ಮಾತು ರೋಮಾಂಚನ ಆಕತಿ ಈ ಮಾತು ಕೇಳಕ್ಕೆ. ಶರಣರು ಹೆಂಗಿರ್ತಾರ, ಈ ಭಾವ ಇಲ್ದಂಗೆ ಹೆಂಗಿರ್ತಾರ ಅವರು. ತನು ಕಾಣಕತೈತಿ, ತನುವಿನ ಹೊರೆ ಇಲ್ಲ. ಮನಸ್ಸು ಕಾಣತಕ್ಕಂಥೈತಿ, ಮನಸ್ಸಿನೊಳಗೆ ವ್ಯಾಕುಲತೆ ಇಲ್ಲ. ಭಾವದಲ್ಲಿ ಬಯಕೆ ಇಲ್ಲ, ಅರಿವಿನಲ್ಲಿ ವಿಚಾರವಿಲ್ಲ, ನಿಜದಲ್ಲಿ ಅವಧಾನವಿಲ್ಲ. ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ. ಕಲಿದೇವರ ದೇವ ನಿಮ್ಮಲ್ಲಿ ಬೆರೆಸಿ ಬೇರಾಗದಿದ್ದ ಈ ಸ್ಥಿತಿ ಶರಣರಿಗೆ ಬಂತು. ನಮಗೆ ಯಾಕೆ ಬಂದಿಲ್ಲ? ಶರಣರು ಸಾಧಿಸಲಿಕ್ಕೆ ಪಥ ಯಾವುದು ಅಂದರೆ ನಿಷ್ಠೆಯಲ್ಲಿ ಲಿಂಗವ ಪೂಜಿಸಿ ಅಂದಾಗ ತನುಭಾವ ಹೋತು, ಲಿಂಗಭಾವ ಬಂತು. ಮತ್ತೊಂದು ಪಥವನರಿಯದ ಲಿಂಗನೂ ಕಟ್ಕೊಳ್ಳೋದು, ಮತ್ತು ಬೇರೆ ಬೇರೆ ದಾರಿನೂ ನಾವು ಕಾಣ್ಕೊಳ್ಳೋದು. ಹೌದಾ? ಲಿಂಗನಿಷ್ಠೆ ಇಟ್ಕೊಳ್ಳಾರ್ದನ ಮತ್ತೇನೇನು ಕಾಣ್ತೈತೆ ಎಲ್ಲನೂ ಮಾಡೋದು, ಆತ್ಮ ಕಲ್ಯಾಣಕ್ಕಾಗಿ, ಆತ್ಮ ಸಂತೋಷಕ್ಕಾಗಿ, ಆತ್ಮ ನೆಮ್ಮದಿಗಾಗಿ, ಮತ್ತಿನ್ನೇನೇನೇನೋ ಪಥವನ್ನು. ಶರಣರು ಹಂಗಲ್ಲ ಅಂತ. ಮತ್ತೊಂದು ಪಥವನರಿಯದ ಶರಣರು ಹೆಂಗಂತವರು? ಸರ್ಪನ ಹೆಡೆಯ ಮಾಣಿಕದಂತೆ ಇಬ್ಬರೂ ಭೂಷಣರಾಗಿ ಅಂತ. ಈ ಲೋಕಕ್ಕೆ ಭೂಷಣರವರು, ಈ ಲೋಕಕ್ಕೆ ಭೂಷಣರು. ಮಾಣಿಕ್ಯ ಸ್ವಯಂ ಬೆಳಕನ್ನು ಹೊಂದಿದಂಥ ಮಾಣಿಕ್ಯದು, ಎಂದೂ ಆರಲಾರದಂಥ ಬೆಳಕದು, ಎಂದೂ ಆರಲಾರದಂಥ ಬೆಳಕದು. ಅದು ಸ್ವಯಂ ಪ್ರಕಾಶಿತವಾಗಿರ್ತಕ್ಕಂಥದ್ದು. ಒಮ್ಮೆ ಅದು ಮಾಣಿಕ್ಯವಾಗಿ ಹೊರಬಿತ್ತಂದ್ರೆ ಅದನ್ನು, ಆ ಬೆಳಕನ್ನು ಎಂದೂ ಅಳಿಲಾರದಂಥ ಬೆಳಕದು. ಸ್ವಯಂ ಪ್ರಕಾಶಮಾನ ಇರತಕ್ಕಂಥ ಶರಣರು ಮಾಣಿಕ್ಯದಂತೆ ಅಂತ ಯಾಕಂದ್ರೆ 12ನೇ ಶತಮಾನದಲ್ಲಿ ಇದ್ದರು. ಅವರು ದೇಹವನ್ನು ತ್ಯಾಗ ಮಾಡಿ ಹೋದ್ರೂ ಅವರ ಬೆಳಕಿನ್ನೂ ಐತಲ್ಲ. ಅವರು ಮಾಣಿಕ್ಯದಂತೆ ಬೆಳಕನ್ನು ಕೊಡಾಕತ್ತಾರಲ್ಲ, ಅದಕ್ಕೆ ಹೇಳ್ಯಾರ ಅವರು. ಎಷ್ಟು ಚಂದ ಹೇಳ್ಯಾರ, ಸರ್ಪನ ಹೆಡೆಯ ಮಾಣಿಕ್ಯದಂತೆ ಇಬ್ಬರು ಭೂಷಣರಾಗಿ. ಮುಂದೆ ಹೇಳ್ತಾರ ಅವರು, ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಂಗದಿಬ್ಬರು ಕೂಡಲ ಸಂಗಮ ದೇವ ನಿಮ್ಮ ಶರಣರು. ದರ್ಪಣದಂತೆ, ದರ್ಪಣದೊಳಗನ ಪ್ರತಿಬಿಂಬದಂತೆ. ದರ್ಪಣದ ಮುಂದೆ ನಿಂತಾಗ ಪ್ರತಿಬಿಂಬ ಕಾಣ್ತತಿ. ಆ ಮುಂದೆ ನಿಂತ ವಸ್ತು ಡಿಸಪಿಯರ್ ಆತಂದ್ರೆ ಆ ಪ್ರತಿಬಿಂಬ ಅದರೊಳಗೆ ಹಿಂಗೆ ಹೋಗ್ಬಿಡ್ತತಿ, ಇಲ್ದಂಗೆ ಆಕತಿ. ಶರಣರು ಹಂಗಲ್ಲ. ಈ ಲೋಕದ ಮೇಲೆ ತನುಭಾವ, ತನು ದೇಹವನ್ನು ಹೊತ್ಕೊಂಡು ಎಲ್ಲಿವರೆಗೆ ಬಾಳಿರ್ತಾರ ಅಲ್ಲಿವರೆಗಿದ್ದು ಆ ದೇಹ ತ್ಯಾಗ ಮಾಡಿ ಹೋದ ಮೇಲೂ ಅವರ ಪ್ರತಿಬಿಂಬ ದರ್ಪಣದೊಳಗೆ, ಆ ವಸ್ತು ಡಿಸಪಿಯರ್ ಆದಮೇಲೆ ಪ್ರತಿಬಿಂಬದೊಳಗೆ ಹೆಂಗೆ ಹಿಂಗೆ ಹೊಕ್ಕೈತಲ್ಲ, ಹಂಗೆ ಶರಣರು ಹಿಂಗೋದಿಲ್ಲ, ಗೊತ್ತಿಗೆ ಇರ್ತಾರೆ ಅವರು. ದರ್ಪಣದೊಳಗನ ಪ್ರತಿಬಿಂಬಂತೆ ಹಿಂಗದಿಪ್ಪರು ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಶರಣರು ಅಂದ್ರೆ ಏನು ಅನ್ನೋದನ್ನು ಈ ವಚನ ಹೇಳ್ತದೆ, ಡೆಫಿನೇಷನ್ ಕೊಡ್ತೈತಿ. ಅದು ಶರಣರು ಹೆಂಗಾದರೂ ಅನ್ನೋ ಡೆಫಿನೇಷನ್ ಕೊಡ್ತೈತಿ. ಶರಣರು ಹೆಂಗಾದರೂ ಅವರು ನಿಷ್ಠೆಯಿಂದ ಲಿಂಗವ ಪೂಜಿಸಿ, 1ನೇ ಸಾಲು. ಮತ್ತು ಶರಣರು ಹೆಂಗಾದರೂ ಅವರು ಬರೀ ನಿಷ್ಠೆಯಿಂದ ಲಿಂಗ ಪೂಜಿಸಲ್ಲ, ಮತ್ತೊಂದು ಪಥವನರಿಯದ ಶರಣರು. ಇಷ್ಟು ಮಾಡಿಬಿಡ್ರಪ್ಪ, ಮುಗಿದೋತು. ನೀವು ಶರಣರ, ನೀವು ಏನೋ ಮಾಣಿಕ್ಯದಂತೆ ಇರೋರು. ನುಡಿದರೆ ಮುತ್ತಿನ ಹಾರ, ಹೌದಾ? ಸ್ಫಟಿಕದ ಸಲಾಕೆ, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಇವತ್ತಿಗೂ ಶರಣರ ವಚನಗಳು ನಮಗೆ ಬೆಳಕನ್ನು ಕೊಡ್ತಾವಲ್ಲ, ಅದು ಮಾಣಿಕ್ಯದ ದೀಪ್ತಿ, ಅದು ಶರಣರ ವಚನ. ಎಂಥ ಮಾತು ಹೇಳ್ಯಾರ ಬಸವಣ್ಣವ್ರು. ಇದನ್ನು ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ. ಎಷ್ಟು ಸರಳದ ಈ ಸಿದ್ಧಾಂತ. ಏನು ಮಾಡೋದು ಬೇಡ್ರಿ, ನಿಷ್ಠೆಯಿಂದ ಲಿಂಗವ ಪೂಜಿಸಿ. ಈ ಅರಿವು ಕೊಟ್ಟು ಲಿಂಗವನ್ನು ಕೊಡಬೇಕು. ಆಗಲೇ ವಚನ ಹೇಳಿತ್ತಲ್ಲ, ಈ ಅರಿವನ್ನು ಕೊಟ್ಟು ಲಿಂಗವನ್ನು ಕೊಟ್ಟರೆ ಅದಕ್ಕೊಂದು ಬೆಲೆ. ಹಂಗಿಲ್ಲಿ ನೋಡ್ರಿ, ಇಲ್ಲಿ ಮನದಲ್ಲಿ ಸಂಕಲ್ಪ ವಿಕಲ್ಪಗಳಿಲ್ಲದ ಕಾರಣ ಮನವು ನಿಜವನ್ನು ಅರಿದು ನಿಶ್ಚಯಿಸಿ, ಮನದಲ್ಲಿ ಆಸೆಯಾಮಿಷ ತಾಮಸಾದಿಗಳೆಲ್ಲವೂ ಅಳದು ಹೋಗ್ಯಾವು. ಮನಸ್ಸೈತ್ ಕರೆ, ಮನಸ್ಸಿಗೆ ಯಾವುದು ಆಸೆ ಆಮಿಷ ತಾಮಸಾದಿ ಗುಣಗಳು ಇಲ್ಲ. ಆಗಿದೆ ಆಗಿಲ್ಲ ಅನ್ನೋ ಕಳವಳ ಇಲ್ಲ. ಅದಕ್ಕೆ ಮಹಾತ್ಮರು ಹೆಂಗದಾರ, ಶಿವಯೋಗ ಸಿದ್ಧಿಯನ್ನು ಪಡ್ಕೊಂಡವ್ರು ಹೆಂಗದಾರ, ಕಳವಳ ಇಲ್ಲ ಅವರಿಗೆ. ಏನಾದೀತೋ ಏನಾದಿಲ್ಲ ಅಂತ. ಸರ್ಪ ಸೌಮ್ಯವಾಯಿತು ಅತನೀಶ್ವರಿ ಒಳಗೆ, ಹೌದಾ? ಸರ್ಪ ಸೌಮ್ಯವಾಗಿ, ಕಳವಳ ಇಲ್ಲ ಅವರಿಗೆ. ಹುಲಿ ಹುಲ್ಲೆ ಆಯಿತು, ಹೌದಾ?
ಹುಲಿ ಇದ್ರಿಗೆ ಬಂದ್ರೂ ಸೌಮ್ಯ ಆಯ್ತು, ಸರ್ಪ ಇದ್ರಿಗೆ ಬಂದ್ರೂ ಸೌಮ್ಯ, ಕಳವಳನೇ ಇಲ್ಲ. ನಾವು ಇದ್ರಿಗೆ ಒಂದು ಹಾವು ಬಂದ್ರೆ ಜಿಗದು 4 ಫುಟ್ ಜಿಗಿತೇವೆ ಇಂದ, ಏನಾರ ಮಾಡಿತ್ತಲ್ಲ ನಮಗಿದಂತ ಕಳವಳ ಐತೆ ನಮ್ಮ ಹತ್ರ ನಾವು ಅನಿಸ್ತೇವಲ್ಲ, ಏನರ ಆದಿತ್ತಲ್ಲ, ಏನರ ಹಾದಿತ್ತಲ್ಲ. ಒಳ್ಳೇದಾದಾಗ ಭಾಳ ಆನಂದ ಪಡ್ತೇವೆ ನಾವು, ಹಂಗಾತಲ್ಲ ಹಿಂಗಾತಲ್ಲ. ಶರಣರಿಗೆ ಅವೆರಡೂ ಇಲ್ಲ. ಸಂಕಲ್ಪ ವಿಕಲ್ಪ ರಹಿತರಾಗಿರ್ತಕ್ಕಂಥ ಮನಸ್ಸು ಅದು ಶಿವಯೋಗ ಸಾಧನೆಯಿಂದ ಮಾತ್ರ ಬರುತ್ತೆ ಅನ್ನುವಂಥ ಮಾತು. ಮನವೆಂಬುದಿಲ್ಲ ನನಗೆ, ಆದ್ದರಿಂದ ನನಗೆ ಶಿವಾನುಭವ ಸಂಪನ್ನವಾಗಿ ಮನಸ್ಸು ಸಂತೃಪ್ತವಾಗಿದೆ. ನಾವು ಶಿವಾನುಭವಿಗಳಾಗಿ ಮನಸ್ಸನ್ನು ಸಂತೃಪ್ತಗೊಳಿಸ್ಕೊಂಡಿದ್ದೇವೆ. ನೋಡಿರಿ, ನೀವು ಶಿವಾನುಭವ ಮಾಡಾಕತ್ತೇವೆ, ನಾವು ಒಂದಿಷ್ಟು ಹೇಳಾಕತ್ತೇವೆ, ನೀವು ಒಂದಿಷ್ಟು ಕೇಳಾಕತ್ತೀರಿ. ಶರಣರ ಮಾತುಗಳನ್ನು ಇವತ್ತು ನಾವು ಏನು ಕಿವಿಗೆ ಹಾಕ್ಕೊಳಕತ್ತೇವೆ, ನುಡಿಯಾಕತ್ತೇವೆ. ಇದೊಂದು ತಾಸು ಕೇಳುವಾಗ ಹೇಳುವಾಗ ನಾವು ಎಲ್ಲವನ್ನು ಮರೆತು ಯಾವುದೋ ಒಂದು ಆನಂದದಲ್ಲಿರ್ತೇವಲ್ಲ, ಜಂಜಾಟ ಅನ್ಬೇಕು. ಇದು ಶಿವಾನುಭವ. ಈ ಅನುಭವ ನಿರಂತರವಾಗಿರಬೇಕು, ಯಾವುದೋ ಒಂದು ತಾಸನಾಗಲ್ಲ. ಶಿವಯೋಗಿಗಳು ಈ ಅನುಭವ ನಿರಂತರವಾಗಿ ಈ ಅನುಭವದಲ್ಲಿರ್ತಾರೆ. ಅವರು ಸದಾ ಅವರು ಈ ಆನಂದದಲ್ಲಿರ್ತಾರೆ. ಅವರು ಶಿವಯೋಗ ಸಾಧಕರು. ನಮಗೆ ಯಾವಾಗಾರ ಒಮ್ಮೆ ಬಂದು ಹೋಗ್ತೈತಿ ಇದು ಯಾವಾಗಾರ ಒಮ್ಮೆ ಬಂದಂದು ಹೋಗೋದನ್ನು ಏನು ಮಾಡಬೇಕು, ನಿರಂತರವಾಗಿ ಆನಂದ ಬರೋ ರೀತಿಯಲ್ಲಿ ಸಾಧನೆಗೆ ಹೋಗ್ತೇವಲ್ಲ, ಅದು ಶಿವಯೋಗ ಸಾಧನೆ ಅಂತ ನಾವು ಕರಿತೇವೆ. ಆದ್ದರಿಂದ ಭಾವದಲ್ಲಿ ಬಯಕೆ ಇಲ್ಲ, ತನ್ನ ವಿವೇಚನೆಗಳೆಂಬುದಿಲ್ಲ, ನಿಜದಲ್ಲಿ ಬೆರೆಯಬೇಕೆಂಬ ಜಾಗರೂಕತೆಯೂ ಇಲ್ಲ. ಅವಧಾನ ನೋಡ್ರಿ, ನಿಜದಲ್ಲಿ ಅವಧಾನವಿಲ್ಲ, ಜಾಗೃತೆ ಇಲ್ಲ. ನಾವು ನಿಜದೊಳಗೆ ಬೆರಿಬೇಕಂತಕ್ಕಂಥ ಕಾಶಿಯಸ್ ಆಗಿನೇ ಹೆಜ್ಜೆ ಇಡಂಗಿಲ್ಲ ನಾವು. ಯಾಕೆ? ಮನಸ್ಸಿನೊಳಗೆ ಸಂಕಲ್ಪ ವಿಕಲ್ಪ ಇಲ್ಲ, ತನುವಿನಲ್ಲಿ ಯಾವುದು ಭಾವ ಇಲ್ಲ ಅಂದಾಗ ಅದು ತಾನೇ ಒಯ್ತದೆ. ಅದಕ್ಕೇನು ಭಾಳ ನಾವು ಜಾಗೃತಿ ವಹಿಸ್ಬೇಕು ಅನ್ನೋದಿಲ್ಲ. ನಿಜದಲ್ಲಿನೇ ಇರಬೇಕು ಸದಾ ನಿಜದ ನಿಲುವಿನಲ್ಲೇ ನಾನು ಸಾಗಬೇಕಂತಕ್ಕಂಥ ಜಾಗೃತಿ ವಹಿಸುವ ಅವಶ್ಯಕತೆಯೂ ಇಲ್ಲ ಅಂತ. ಯಾಕಂದ್ರೆ ಮನಸ್ಸು ನಿಶ್ಚಲವಾಗಿ ಬಿಟ್ಟೈತಿ, ಭಾವದಲ್ಲಿ ಬಯಕೆ ರಹಿತ ಆಗಿಬಿಟ್ಟೈತಿ. ಮತ್ತು ಇವೆರಡೂ ಇದ್ದಾಗ ನಾವು ದಾರಿ ತಪ್ಪಿ ನಡೆಯೋಕೆ ಎಲ್ಲಿ ಸಾಧ್ಯ ಆಕೈತಿ? ಜಾಗರೂಕವಾಗಿ ನಡೀರಿಪ್ಪ ಅಂತ ಪ್ರಿಕಾಷನ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ? ಹೆಜ್ಜೆ ತಪ್ಪಂಗೆ ಇಲ್ಲ. ಯಾಕೆ? ಹೆಜ್ಜೆ ತಪ್ಪಿಸೋದು ಯಾವುದು? ಮನಸ್ಸು. ಈ ಮನಸ್ಸು ನಿಶ್ಚಲವಾಗಿದ್ದಾಗ ನಾವು ಮುಂದಿಂದಕ್ಕೆ ಯಾವುದು ಜಾಗರೂಕ ಆಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದ್ರವರು, ನಿಜದಲ್ಲಿ ಅವಧಾನವಿಲ್ಲ, ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ. ಅಂದರೆ ನಾವು ಜಾಗರೂಕತೆಯಿಂದ ಇರೋ ಅವಶ್ಯಕತೆ ಇಲ್ಲ. ಎನ್ನಿರವೆಲ್ಲ ನಿಜದಲ್ಲಿ ಪರವಸ್ತುವಾದ ನಿಮ್ಮಲ್ಲಿ ಬೆರೆದ ಏಕ ಆದ ಮೇಲೆ, ಅಭಿನ್ನ ಆದಮೇಲೆ ಲೋಕದ ಇರುವಿನಲ್ಲಿ ನಾನು ಭಾಳ ನಿರ್ಲಿಪ್ತನಾಗಿದ್ದೇನ್ರಿಪ್ಪ ಅಂತ ಪ್ರಭುದೇವರಿಗೆ ಅವರು ಹೇಳಿದರು. ಅವಾಗ ಪ್ರಭುದೇವರು ಹೇಳ್ತಾರ, ಅವಾಗ ಈ ಏನು ಹೇಳಿದ್ರು ಇಲ್ಲಿ? ಹೀಗೆಂದು ಮಡಿವಾಳ ತಂದೆಗಳು ಭಿನ್ನಪಂಗೈಯಲು ಇದಕ್ಕೆ ಪ್ರಭುದೇವರು ಕೊಟ್ಟ ಪ್ರತ್ಯುತ್ತರ. ಏನು ಹೇಳಿದರು ಪ್ರಭುದೇವರು ಏನು ಹೇಳಿದರು ನೋಡ್ರಿ, ಇಲ್ಲಿ ಹೇಳ್ತಾರ, ತನುವಿನಲ್ಲಿಪ್ಪ ಲೋಭವ ಮನವ ಕದ್ದು ಮಾತಾಡಿದರೆ. ಬಂದ್ರಿ ಇಲ್ಲಿ ಹೊಳ್ಳಿ ಏನು ಹೇಳಿದ್ರು ಅವರು? ತನುವಿನಲ್ಲಿಪ್ಪ ಲೋಭವ ಮನವ ಕದ್ದು ಮಾತನಾಡಿದರೆ ಆ ತನುವೇ ಮನರೂಪಾಗಿ ಕಾಣಬರುತ್ತಿದೆ. ಆ ಮನದಲ್ಲಿ ಬಯಕೆ ಸಮರತಿಯಾಗದಾಗಿ ಕಾಮದ ಕರುಳು ಲೋಭದ ಬಯಕೆಯೊಳಗದೆ ಅರಿದೆನೆಂದು ಬಲು ಮಾತನಾಡಿದರೆ ನಮ್ಮ ಗುಹೇಶ್ವರ ಲಿಂಗವು ಮೆಚ್ಚ ನೋಡ ಮಡಿವಾಳ ಮಾಚಯ್ಯ. ಮತ್ತು ತಿವ್ಯಾಕೆ ಚಾಲು ಮಾಡಿದ್ರು ಅವರಿಗೆ. ಮಾಚಯ್ಯ ತಂದೆಗಳೇ, ಬರೇ ಮಾತಿನೊಳಗೆ ನಾ ತನುಭಾವ ಅಳದತಿ ಅಂದ್ರೆ ಹೆಂಗೆ? ತನುವಿನ ಆಸೆ ಮನದಲ್ಲಿ ಎದ್ದು ಕದ್ದು ನಿನಗರಿಯದಂತೆ ತನುವೇ ಮನರೂಪಾಗಿ ಕಾಣುತ್ತಿದೆ. ನಿನಗೆ ಗೊತ್ತಾಗದಂಗೆ ಅದು ತನು ಮನರೂಪಾಗಿ ಕಾಣುತ್ತಿದೆ. ಮನದ ಬಯಕೆಯು ಸಂತೃಪ್ತಿಯಲ್ಲಿ ಸಮರಸವಾಗಲಿಲ್ಲ. ಮನಸ್ಸಿಗಿನ್ನೂ ಸಂತೃಪ್ತಿಯಾಗಿ ಸಮರಸ ಆಗಿಲ್ಲ. ಇನ್ನೂ ಅದಕ್ಕೆ ಕಾಮದ ಕರುಳಿನ ಸಂಬಂಧ ಕಳಚಿಕೊಂಡಿಲ್ಲ. ನೇರವಾಗಿ ಹೇಳಿದರು ಅವರು. ಲೋಭದ ಬಯಕೆ ಹಿಂಗಿಕೊಂಡಿಲ್ಲ. ಬರೀ ಮಾತಿನಲ್ಲಿಯೇ ಮಹಾಗಣದ ಇರುವನ್ನು ಅರಿದೇನೆಂದರೆ, ಮಾತಿನೊಳಗನ ನಾ ಮಹಾಗಣದ ಅರಿವು ಇರುವನ್ನು ತಿಳ್ಕೊಂಡೇನೆ ಅಂದರೆ ಆಗದು ಸಾಧ್ಯನೇ ಇಲ್ಲ. ತನು ಮನ ಭಾವ ಆಸೆ ಬಯಕೆಗಳೆಲ್ಲ ಅಳಿಯದಿದ್ದರೆ ನಮ್ಮ ಪರಶಿವ ಘನವು ಮೆಚ್ಚಲಾರನೆಂದು ಪ್ರಭುದೇವರು ಭಾಳ ಖಡಕ್ಕಾಗಿ ಮಾಚಿದೇವರಿಗೆ ನಿಜದ ನಿಲುವನ್ನು ನಿರೂಪಿಸ್ತಾರೆ. ಅವಾಗ ಹೀಗೆಂದು ಪ್ರಭುದೇವರು ನಿರೂಪಿಸಲು ಮಡಿವಾಳ ತಂದೆಗಳು ಭಿನ್ನಯಿಸಿದ ಪ್ರತ್ಯುತ್ತರ ಅವ್ರೇನು ಚಂದ ಹೇಳ್ತಾರೆ ನೋಡ್ರಿ. ಕಾಮದ ಕರಸ್ಥಲದಲ್ಲಿ ಗುರುಸ್ವಾಯತವ ಮಾಡಿದೆನು. ಏನೇನು ಮಾಡಿದ್ರು ಅವರು ಅಂದರೆ, ಕಾಮದ ಕರಸ್ಥಲದಲ್ಲಿ ಗುರುಸ್ವಾಯತವ ಮಾಡಿದೆನು, ಕ್ರೋಧದ ನಯನದಲ್ಲಿ ಜಂಗಮ ಸ್ವಾಯತವ ಮಾಡಿದೆನು, ಲೋಭವಿಲ್ಲದೆ ಪ್ರಸಾದವ ಗ್ರಹಿಸಿದನು.
ಇಂತಿ ತ್ರಿವಿಧದಲ್ಲಿ ಶುದ್ಧನಾದೆನು ಕಾಣ ಕಲಿದೇವರ ದೇವ. ನಿಮ್ಮ ಆಣೆ ಎನ್ನ ಅಷ್ಟವಿಧಾರ್ಚನೆ ಶುದ್ಧವಾಯಿತು. ಮತ್ತೆ ಮುಂದೆ ಹೇಳ್ತಾರವ್ರು, ಎನ್ನ ಅಷ್ಟವಿಧಾರ್ಚನೆ ಶುದ್ಧವಾಯಿತಯ್ಯ, ನೀವು ಮೂರ್ತಿ ಲಿಂಗವಾದ ಕಾರಣ. ಪ್ರಭುದೇವರಿಗೆ ಬಂದರು, ನೀವು ಮೂರ್ತಿ ಲಿಂಗವಾದ ಕಾರಣ. ಎನ್ನ ತನುಮನ ಶುದ್ಧವಾಯಿತಯ್ಯ, ನೀವು ಜಂಗಮ ಲಿಂಗವಾದ ಕಾರಣ. ಎನ್ನ ಆಪ್ಯಾಯನ ಶುದ್ಧವಾಯಿತಯ್ಯ, ನಿಮ್ಮ ಪ್ರಸಾದವ ಕೊಂಡೆನಾಗಿ. ಎನ್ನ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಲ್ಲವಯ್ಯ ಅಳಿದವಯ್ಯ, ನೀವು ಜ್ಞಾನಲಿಂಗವಾದ ಕಾರಣ. ಇಂತೀ ಎನ್ನ ಸರ್ವದಲ್ಲಿ ಸನ್ನಿಹಿತವಾದ ಎಲ್ಲ ಕಲಿದೇವರದ. ಈ ಎರಡು ವಚನಗಳ ಮುಖಾಂತರ ಅವರು ಇವರೇನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರು. ಏನು ಕೊಟ್ಟರು ಅವರು? ಇಲ್ಲಿ ಹೇಳ್ತಾರೆ ಅವರು ಏನಂದರೆ, ಕಾಮದ ಕರಸ್ಥಲದಲ್ಲಿ ನೋಡ್ರಿ, ಎನ್ನ ಮನದಲ್ಲಿ ಕಾಮವೆಂಬುದೇ ಇಲ್ಲ. ನೀವು ಯಾಕೆ ಸಂಶಯ ಪಡಾಕತ್ತೀರಿ ಸುಮ್ಮ ಅಂತ ಮಡಿವಾಳ ತಂದೆಗಳು ಪ್ರಭುದೇವರಿಗೆ ಹೇಳ್ತಾರೆ. ಕಾಮದ ಕೈಯಲ್ಲಿ ಅರಿವಿನ ಗುರುವ ಸಂಬಂಧಿಸಿದನು, ಅದೀಗ ನಿಜದ ನೆಲೆಯಲ್ಲಿದೆ. ಸಾಧ್ಯನೇ ಇಲ್ಲ. ಕರಸ್ಥಲದಲ್ಲಿ ಗುರುಮುಖೇನ ನನ್ನ ಅರಿವಿನ ಕುರು ಇಷ್ಟಲಿಂಗ ಬಂದ ಮೇಲೆ ಅಲ್ಲಿ ಕಾಮದ ಕೈಯಲ್ಲಿ ಅರಿವಿನ ಗುರುವನ್ನು ಕೊಟ್ಟೆ. ಹೀಗಾಗಿ ಕಾಮದ ಕರಸ್ಥಳದಲ್ಲಿ ಗುರು ಸ್ವಾಯತ್ತವು ಮಾಡಿದನು. ಲಿಂಗ ಗುರುವನ್ನು ನಾನು ಸ್ವಾಯತ್ತ ಮಾಡಿಕೊಂಡೆ. ಆ ಲಿಂಗ ನನಗೆ ಗುರು. ಯಾಕಂದು ನನ್ನ ಅರಿವೇ ನನಗೆ ಗುರು. ನನ್ನ ಅರಿವಿನ ಕುರು ಹಾಗೆ ಇಷ್ಟಲಿಂಗ ಈ ಕರಸ್ಥಳದಲ್ಲಿ ಬಂದ ಮೇಲೆ ಅಲ್ಲಿ ನೀವು ಹೇಳ್ದಂಗೆ ಯಾವುದು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಕ್ರೋಧದ ನಯನದಲ್ಲಿ ಜಂಗಮ ಸ್ವಾಯತ್ತವ ಮಾಡಿದೆನು. ಎನ್ನ ಮನದಲ್ಲಿ ಕ್ರೋಧವೆಂಬುದೂ ಇಲ್ಲ. ಯಾಕಂದ್ರೆ ಕ್ರೋಧದ ಕಣ್ಣಲ್ಲಿ ಸಕಲವೂ ಶಿವರೂಪ ಆಗಿ ಕಾಣಕತೈತಿ. ನನಗೆ ಈ ಜಗತ್ತೆಲ್ಲವೂ ಕಣ್ಣಿಗೆ ಕಾಣೋದು ನನಗೆ ಶಿವಸ್ವರೂಪ ಆಗಿ ಕಾಣಕತೈತಿ. ಕ್ರೋಧ ಅನ್ನೋದು ಅಳದು ಹೋಗ್ಬಿಟ್ಟೈತಿ ಇದ್ರೊಳಗೆ ಅಂತೇಳಿ ಈ ನಯನದಲ್ಲಿ, ಕ್ರೋಧದ ನಯನದಲ್ಲಿ ಎನ್ನ ಜಂಗಮ ಸ್ವಾಯತ್ತವ ಮಾಡಿದೆನು. ಮುಂದೆ ಹೇಳ್ತಾರೆ ಅವರು, ಲೋಭವಿಲ್ಲದೆ ಪ್ರಸಾದವ ಗ್ರಹಿಸಿದನು. ಪ್ರಸಾದ ತಗೊಂಡೇನಿ, ಎನ್ನ ಮನದಲ್ಲಿ ಲೋಭವೆಂಬುದು ಇಲ್ಲ. ನಾನು ಅದಕ್ಕೆ ಆಸೆ ಪಟ್ಟೇ ಇಲ್ಲ. ನಾ ಆಸೆ ಪಟ್ಟೇ ಇಲ್ಲ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ ನನಗೆ. ಹೀಗಾಗಿ ಲೋಭದಿಂದ ನಾನು ಪ್ರಸಾದ ತಗೊಂಡಿಲ್ಲ, ಅದು ಪ್ರಸಾದ ಆಗೋದಿಲ್ಲ. ಹೀಗಾಗಿ ಲಿಂಗ ದೀಕ್ಷೆಯಿಂದ ಲೋಭವಿಲ್ಲದೆ ಬಂದುದನ್ನು ಪ್ರಸಾದವಾಗಿ ನೋಡ್ರಿ. ಲಿಂಗ ದೀಕ್ಷೆಯಿಂದ ಲೋಭವಿಲ್ಲದೆ ಬಂದುದನ್ನು ಪ್ರಸಾದವಾಗಿ ಅಂದರೆ ಬಯಸದೇ ಬಂದುದನ್ನು ನಾನು ಪ್ರಸಾದವಾಗಿ ಹೌದಾ ಸ್ವೀಕರಿಸುತ್ತಿರುವೆ. ಲೋಭದ ಸ್ಥಳದಲ್ಲೀಗ ಸಂತೃಪ್ತಿ ನೆಲೆಗೊಂಡಿದೆ. ಯಾವಾಗ ನಮಗೆ ಸಂತೃಪ್ತಿ ಅಳವಡ್ತದೆ ಅಲ್ಲಿ ಲೋಭ ನಾಶ ಆಗತ್ತಂತ ನೋಡ್ರಿ. ಲೋಭ ಅಳಿಬೇಕಾಗಿತ್ತಂದ್ರೆ ಇಲ್ಲಿ ಪರಿಹಾರ ಕೊಟ್ಟವ್ರು ಶರಣರು. ಏನಂದರೆ ಸಂತೃಪ್ತ ಸ್ಥಿತಿಯಲ್ಲಿ ಇರಬೇಕು. ನಾವು ಸಾಕು ಬಿಡಪ್ಪ ಅಂತ ಅನ್ಬೇಕು. ಇಷ್ಟ ಸಾಕು ನಮಗೆ ಅನ್ನೋ ಭಾವವನ್ನು ಬೆಳೆಸ್ಕೊಂಡ್ವಿ ಅಂದ್ರೆ ಲೋಭ ಅರಿಷಡ್ ವರ್ಗದಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಲೋಭ ಏನದಲ್ಲ ಅದು ನಾಶ ಆಗುತ್ತೆ. ಸಂತೃಪ್ತಿಗೊಳ್ಳಬೇಕು ನಾವು. ಇಂತೀ ತ್ರಿವಿಧದಲ್ಲಿ ಶುದ್ಧನಾದೆನು ಕಾಣ ಕಲಿದೇವರ ದೇವ ಅಂದು ನಿಮ್ಮಾಣೆ ಅಂದು ಮುಂದಿನ ವಚನ ಹೇಳಿದರು. ಎನ್ನ ಅಷ್ಟವಿಧಾರ್ಚನೆ ಶುದ್ಧವಾಯಿತಯ್ಯ, ನೀವು ಮೂರ್ತಿಲಿಂಗವಾದ ಕಾರಣ ಪ್ರಭುವೇ, ನಿಮ್ಮ ನಿರವಯ ನಿಜದಿರವ ಗಟ್ಟಿಗೊಳಿಸಿ ಸಾಕಾರ ರೂಪವನ್ನಾಗಿ ಲಿಂಗ ರೂಪವಾಗಿ ನೀವು ಅದಿರಿ. ನಿಮ್ಮನ್ನು ಪೂಜಿಸಿ ಎದರಿಂದ? ಅಷ್ಟವಿಧಾರ್ಚನೆಯ ಮೂಲಕ. ಧೂಪ ದೀಪ ಆರತಿ ಗಂಧ ವಿಭೂತಿ ಅಷ್ಟವಿಧಾರ್ ಹೌದಾ, ಪುಷ್ಪ ಪತ್ರಿ ಹೌದಾ, ಘಂಟಾನಾದ ಅಷ್ಟವಿಧಾರ್ಚನೆಗಳ ಮೂಲಕ ನಿಮ್ಮನ್ನು ಪೂಜಿಸಿ ಅರ್ಥಪೂರ್ಣವಾಗಿ ನಾನು ಶುದ್ಧ ಆದೆ. ನಿಮ್ಮನ್ನು ಪೂಜಿಸಿ ನಾನು ಶುದ್ಧವಾದೆ. ಇಲ್ಲಿ ಲಿಂಗೈಗೆ ಅಷ್ಟವಿಧಾರ್ಚನೆ ಪೂಜೆಯನ್ನು ಮಾಡ್ಬೇಕಂತ ಹೇಳ್ತಾರಲ್ರಿ. ಯಾಕಂದ್ರೆ ಇದು ಬರೀ ಲಿಂಗ ನಿರೀಕ್ಷೆನೂ ಅಷ್ಟೇ ಅಲ್ಲ, ಬಹಳ ಆನಂದವಾಗಿ ಲಿಂಗಯನ್ನು ನಾವು ಹಾಡಿ ಪಾಡಿ ಹೌದಾ ಅಷ್ಟವಿಧಾರ್ಚನೆ ಮೂಲಕ ಅಲಂಕಾರದ ಪೂಜೆಗಳನ್ನು ಮಾಡಿದಾಗ ನಾನು ಶುದ್ಧವಾಗಿದೆ. ನೀವು ಜಂಗಮ ರೂಪಲಿಂಗವಾಗಿ ಚಲಿಸುವ ಕಾರಣ ನೀವು ಈ ಲಿಂಗ ಜಂಗಮ ರೂಪವಾಗಿ ನನ್ನಲ್ಲಿರ್ತಕ್ಕಂಥ ಲಿಂಗ ಚಲಿಸೋದಿಲ್ಲ. ಯಾವ ರೂಪವಾಗಿ ಚಲಿಸ್ತದೆ? ಜಂಗಮ ರೂಪವಾಗಿ ನನ್ನ ಲಿಂಗ ಅಲ್ಲಿ ಚಲಿಸ್ತಿರ್ತದೆ ಅಂತಲ್ಲಿ. ಗುರುವೇ ಲಿಂಗ, ಲಿಂಗವೇ ಗುರುವೇ ಲಿಂಗವೇ ಜಂಗಮ, ಜಂಗಮವೇ ಲಿಂಗ, ಲಿಂಗದ ಮುಖವೇ ಜಂಗಮ ಅಂತ ಕರೆದ್ವಲ್ಲ. ಈ ನನ್ನಲ್ಲಿರ್ತಕ್ಕಂಥ ಕರಸ್ಥಲ್ಲಿರ್ತಕ್ಕಂಥ ಇಷ್ಟಲಿಂಗ ಇದು ಸ್ಥಾವರ ಅಲ್ಲ, ಇದು ಚಲಿಸುವುದು. ಯಾರ ಮುಖಾಂತರ ಚಲಿಸ್ತೈತಿ? ಜಂಗಮ ಸ್ವರೂಪಿಗಳ ಮುಖಾಂತರ ಆ ಲಿಂಗ ಚಲಿಸ್ತಿರ್ತೈತಿ. ಅಂದರೆ ಮುಂದೆ ತೋರುವ ಜಂಗಮ ಬೇರೆಯಲ್ಲ, ನಾನು ಅರ್ಚನೆ ಮಾಡತಕ್ಕಂಥ ಲಿಂಗ ಬೇರೆಯಲ್ಲ. ನಿನಗೆ ಚರಿಸುವ ಲಿಂಗ ಜಂಗಮ ರೂಪವಾಗಿ ಬಂತು, ಚರಿಸುವ ಜಂಗಮ ಸ್ಥಿರವಾಗಿ ಇಷ್ಟಲಿಂಗದ ರೂಪದಲ್ಲಿ ನಿನ್ನ ಕೈಯಲ್ಲಿ ಬಂತು. ಜಂಗಮ ಭಾಳ ದೂರದನಂತ ನೀವು ಭಾವಿಸ್ಕೋಬೇಡ್ರಿ. ಇಷ್ಟಲಿಂಗದ ಮುಖಾಂತರ ಆ ಜಂಗಮ ಸ್ವರೂಪವನ್ನು ನೀವು ಕಾಣ್ರಿ.
ಮತ್ತು ಇಷ್ಟಲಿಂಗ ಚಲಿಸೋದಿಲ್ಲ ಅಂತ ಅನ್ಕೋಬೇಡ್ರಿ. ಚರಜಂಗಮವಾಗಿ ಸಂಚಾರ ಮಾಡುವಾಗ ಈ ಇಷ್ಟಲಿಂಗವೇ ಆ ಜಂಗಮ ರೂಪ ನಿಮ್ಮ ಕಣ್ಣಿಗೆ ಬಂದು, ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ತತ್ವ. ಗುರುಲಿಂಗ ಜಂಗಮ ತತ್ವ ಏನೈತಲ್ರಿ, ಭಾಳ ಅದ್ಭುತವಾಗಿರ್ತಕ್ಕಂಥ ತತ್ವ ಇದು. ಗುರುವೇ ಲಿಂಗವಾಗಿ, ಲಿಂಗವೇ ಜಂಗಮವಾಗಿ, ಜಂಗಮವೇ ಗುರುವಾಗಿ. ಗುರುವೇ ಲಿಂಗ, ಲಿಂಗವೇ ಜಂಗಮ. ಗುರುವೇ ಲಿಂಗ, ಲಿಂಗವೇ ಜಂಗಮ. ಹಾಗಾಗಿ ಜಂಗಮ ಗುರು ಆಗ್ತಾನೆ, ಗುರು ಜಂಗಮ ಆಗ್ತಾನೆ. ಹೌದಲ್ರಿ? ಗುರು ಲಿಂಗವಾಗಿ, ಲಿಂಗ ಜಂಗಮವಾಗಿ. ಹಾಗಾದಾಗ ಗುರು ಜಂಗಮ ಆಗ್ತಾನೆ, ಜಂಗಮ ಗುರು ಆಗ್ತಾನೆ. ನೋಡ್ರಿ ಹೆಂಗೈತಿ. ಗುರುಲಿಂಗವಾಗಿ, ಲಿಂಗ ಜಂಗಮವಾಗಿ ಅಂದ್ರೆ ಗುರುವೇ ಜಂಗಮನಾಗಿ, ಜಂಗಮ ಗುರುವಾಗಿ, ಜಂಗಮ ಲಿಂಗವಾಗಿ, ಲಿಂಗ ಗುರುವಾಗಿ, ಎಲ್ಲವೂ ಒಂದಕ್ಕೊಂದು ಇದು. ಅದು ಬೇರೆ ಅಲ್ಲ ತತ್ವ. ಎಷ್ಟು ಚೆನ್ನಾಗೈತೆ ನೋಡ್ರಿ ಅದು. ಹೀಗಾಗಿ ಎನ್ನ ತನುಮನ ಶುದ್ಧವಾಯಿತಯ್ಯ ನೀವು ಜಂಗಮಲಿಂಗವಾದ ಕಾರಣ. ಚರಿಸುವ ಕಾರಣ ನಿಮ್ಮ ಜ್ಞಾನ ಪ್ರಸಾದದಿಂದ ಎನ್ನ ತನುಮನಗಳನ್ನು ತಮ್ಮ ಭೌತಿಕ ವಿಕಾರ ಮಲದೋಷಗಳಿದು ಶುದ್ಧವಾಗಿ, ಮಲತ್ರಯಗಳು ಶುದ್ಧ ಆಗಿಬಿಟ್ಟು ನಾನು ನಿಮ್ಮ ಅನುಭವದ ಪ್ರಸಾದ ಸ್ವೀಕರಿಸಿದ ಕಾರಣ, ಅನುಭವದ ಪ್ರಸಾದವನ್ನು ಸ್ವೀಕರಿಸಿದ ಕಾರಣ ಎನ್ನ ಹಸಿವಿನ ಹಂಬಲ ಹಿಂಗಿ ಸಂತೃಪ್ತಿ ಸಮನಿಸಿದೆ. ನನಗೆ ಸಂತೃಪ್ತಿ ಬಂತು. ಆ ಸಂತೃಪ್ತಿ ಯಾವಾಗ ಸಮನಿಸೈತಿ ಆವಾಗ ನನ್ನಲ್ಲಿರ್ತಕ್ಕಂಥ ಲೋಭ ನಷ್ಟವಾಯಿತು. ನೀವು ಜ್ಞಾನಲಿಂಗವಾಗಿ ಮನದಲ್ಲಿ ನೆಲೆ ನಿಂತ ಕಾರಣ ಎನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳೆಂಬ ಷಡ್ಗುಣಗಳೆಲ್ಲ ಒಳಿದು ಮನ ಪ್ರಸನ್ನವಾಗಿದೆ. ಮನಸ್ಸು ಯಾವಾಗ ಪ್ರಸನ್ನ ಆಕೈತಿ? ಟಿ ವಿ ತೊಗೊಂಡ ಪ್ರಸನ್ನ ಆಕೈತಿ, ಬಂಗಾರ ಸಾಮಾನು ತೊಗೊಂಡ ಪ್ರಸನ್ನ ಆಕೈತಿ. ಆ ಪ್ರಸನ್ನತೆ ಕ್ಷಣಿಕ ಪ್ರಸನ್ನತೆ, ಕ್ಷಣಭಂಗುರ. ಅದು ಸಂತೃಪ್ತಿ ಕ್ಷಣಭಂಗುರದ ಸಂತೃಪ್ತಿ. ಅದು ಇಲ್ಲಿ ನಿಜವಾದ ಮನಸ್ಸಿನ ಸಂತೃಪ್ತಿ, ಪ್ರಸನ್ನತೆ ಯಾವಾಗ ಆಗತ್ತಂದ್ರೆ ನಮ್ಮ ಅರಿಷಡ್ವರ್ಗಗಳೆಂಬ ಷಡ್ಗುಣವೆಲ್ಲ ಅಳೆದು ಹೋದಾಗ ಮನಸ್ಸು ನಿಜವಾದ ಸಂತೃಪ್ತಿಯನ್ನು ಪಡೆದಂಥದ್ದು. ಆವಾಗ ಆ ಮನ ಏನಾಯಿತು? ಸಾಮಾನ್ಯ ಮನ ಆಗೋದಿಲ್ಲ, ಅದು ಘನಮನ ಆಕತಿ. ಅದು ಘನಮನ ಆಗಿದೆ. ಈ ರೀತಿಯಾಗಿ ನೀವೆನ್ನ ಸರ್ವಾಂಗದಲ್ಲಿಯೂ ಸಮರಸವಾಗಿ, ಹೌದಾ, ಇಂತೀ ಸರ್ವದಲ್ಲಿ ಸನ್ನಿಹಿತನಾದೆನು ಕಾಣ ಕಲಿದೇವರು, ಸಮರಸವಾಗಿ ನೆಲೆಗೊಂಡಿರುವೆ ಪ್ರಭುವೇ, ನೀವೇ ಇಲ್ಲಿ ನೆಲೆಗೊಂಡಿರಿ ಅಂತಂದು ಪ್ರಭುದೇವರಿಗೆ ತಮ್ಮ ಉತ್ತರವನ್ನು ಮಡಿವಾಳ ಮಾಚಿದೇವರು ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಹೀಗೆಂದು ಮಡಿವಾಳ ತಂದೆಗಳು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ಆ ಮಡಿವಾಳ ತಂದೆಗಳ ಸಮರಸ ಭಾವವನ್ನು ನೊರೆದು ನೋಡುವ ಪ್ರಸ್ತಾವದ ವಚನ. ಹೀಗಾಗಿ ಅವರೇನು ಮಾಡಿದರು? ಅವರು ಮಾಚಿದೇವರು ಹೀಗೆ ಭಿನ್ನಯಿಸಿದ್ದಕ್ಕೆ ಅಲ್ಲಮ ಪ್ರಭುದೇವರು ಮಾಚಿದೇವರ ಸಮರಸ ಭಾವದ ಇರುವನ್ನು ಈ ರೀತಿಗೆ, ಅವರು ಸಮರಸ ಭಾವದ ಇರುವ ಮಾಚಿದೇವ್ರದ್ದು ಹೆಂಗೈತೆ ಅನ್ನೋದನ್ನು ಅವರು ಪ್ರಭುದೇವರ ತಮ್ಮ ಮುಖಾಂತರ ತಮ್ಮ ಬಾಯಿಯಿಂದ ಮಾಚಿದೇವರ ಇರುವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಶ್ನೆ ಅಲ್ಲ ಇದು, ಅವರ ಇರುವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ನಿಲುವನ್ನು, ಅವರ ಇರುವನ್ನು ಪ್ರಭುದೇವರು ಹೇಗೆ ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೂ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆ 103 ಮಡಿವಾಳಯಗಳ ಸಂಪಾದನೆಯ ಮುಂದುವರೆದ ಭಾಗ ಕುರಿತು ಅನುಭಾವಪೂರ್ಣ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಪರವಾಗಿ ಮತ್ತು ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಮ್ಮ ಈ ಕಾರ್ಯಕ್ರಮ 4:30ರಿಂದ 5:30 ನಂತರ ಕಲಬುರಗಿಯಿಂದ ಪ್ರತಿದಿನ ಸಂಜೆ 6 ಗಂಟೆಗೆ ವಿಶೇಷ ಆಷಾಢ ಉಪನ್ಯಾಸ ಪ್ರಭುಲಿಂಗ ಲೀಲೆ ದಿನಾಂಕ 9/8/2026 ನಡೆಯುವುದು. ಈ ಉಪನ್ಯಾಸ ನಾಡಿನ ಹೆಸರಾಂತ ಅನುಭಾವಿಗಳಾದ ಪ್ರವಚನ ಯೋಗಿ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು, ಕಲ್ಯಾಣ ಆಶ್ರಮ, ಶ್ರೀ ಮಹಾಂತೇಶ್ವರ ಮಠ, ಮುದುಗಲ್, ತಿಮ್ಮಾಪುರ ಇವರು ನಡೆಸಿಕೊಡುವರು. ಶರಣ ಬಂಧುಗಳೇ, ದಯವಿಟ್ಟು ಗಮನಿಸಿ, ನಮ್ಮ ಧಾರವಾಡ ಬಸವ ಸಮಿತಿಯ ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆಯು ಪ್ರತಿ ಶನಿವಾರ ಸಂಜೆ 6ರಿಂದ 7 ಬದಲಿಗೆ 4:30ರಿಂದ 5:30 ಪ್ರಸಾರವಾಗಲಿದೆ. ಕಾರಣ ಕಲಬುರಗಿಯ ವಿಶೇಷ ವಚನ ಆಷಾಢ ಕಾರ್ಯಕ್ರಮ ಇರುವುದರಿಂದ 1 ತಿಂಗಳು ನಮ್ಮ ಧಾರವಾಡ ಸಮಿತಿ ಉಪನ್ಯಾಸ ಕಾರ್ಯಕ್ರಮ ಶನಿವಾರ ಸಂಜೆ 4:30ರಿಂದ 5:30 ಪ್ರಸಾರವಾಗಲಿದೆ. ಈಗ ವಚನ ಮಂಗಳ ಜಯಶೀಲಾ ಹಿರೇಮಠ್ ಇವರಿಂದ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು
ನಾದ ಬಿಂದು ಕಲಾತೀತ ನಾದ ಬಿಂದು ಕಲಾತೀತ ನಮ್ಮ ಗುಹೇಶ್ವರ ಶರಣರು ನುಡಿದ ಸೂತಕಿಗಳಲ್ಲ ಕೇಳಾಮರುಳೆ ಕೇಳಾಮರುಳೆ ಕೇಳಾಮರುಳೆ. ಎಲ್ಲರಿಗೂ ಶರಣ ಶರಣ. ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ನಾದಪ್ರಿಯ ಶಿವನೆಂಬರು. ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು. ವೇದಪ್ರಿಯ ಶಿವನಲ್ಲಯ್ಯ, ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ. ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.